ಶಿವನ್ ಎಲ್ಲಿದ್ರು ಬಿಡ್ಬೇಡ್ರ, ಹುಡುಕ್ರ. ನಿನ್ನ ಎಲ್ಲೆಲ್ಲ ಹುಡ್ಕೋದು? ನೀ ಇಲ್ಲಿ ಕೂತ್ಕೊಂಡು ಪುರಾಣ ಓದ್ತಾ ಇದೀಯಾ? ಪುರಾಣ ಅಲ್ಲ, ಪೇಪರ್. ನನ್ನ ಯಾಕೆ ಹುಡುಕ್ತಾ ಇದ್ದೆ? ಏನೋ ಇದು, ಇವ್ನು ಹಿಂಗ್ ಕ್ವಶನ್ ಕೇಳ್ತಾವನೆ. ಉತ್ತರ ಹೇಳ. ಇವತ್ ನನ್ ಬರ್ಡೇ ಅಂತ ನಿನ್ಗೆ ಗೊತ್ತಿಲ್ವಾ? ನೀನು ಒಬ್ಬ ಫ್ರೆಂಡಾ? ಅಯ್ಯೋ ಸಾರಿ ಕಣಲ್ಲ, ಮರ್ತ್ಬಿಟ್ಟೆ. ಹ್ಯಾಪಿ ಬರ್ಡೇ. ಸಾರಿಗಿರೆ ಅವೆಲ್ಲ ಬೇಡ. ಇವತ್ ನನ್ ಪಾರ್ಟಿ ಇದೆ, ನೀನ್ ಬರ್ಲೇಬೇಕು. ಪಾರ್ಟಿನ? ಲೋ, ನಿನ್ಗೆ ಗೊತ್ತು ನಂಗೆ ಪಾರ್ಟಿ ಗೇಟ್ ಏನ್ ಆಗಲ್ಲ. ಬೇಕಾದ್ರೆ ನೋಡಪ್ಪ ಒಂದ್ ಚಾಕ್ಲೇಟ್ ಕೊಡ್ಸ್ಬಿಡು. ನೀನ್ ಹೋದ್ಸಲೂ ಇದೇ ತರ ಹೇಳ್ಕೊಂಡು ಮಿಸ್ ಮಾಡ್ದೆ. ಇವತ್ತು ಅದೆಲ್ಲ ಆಗಲ್ಲ, ನೀನ್ ಬರ್ಲೇಬೇಕು. ಬೇಡ ಕಣ. ಯಾಕೋ ರಾತ್ರಿ ಲೇಟು? ಅದು ಅಮ್ಮ, ನನ್ನ ಫ್ರೆಂಡ್ ಬರ್ಡೇ ಇತ್ತು, ಅದಕ್ಕೆ ಲೇಟ್ ಆಯ್ತು. ಅದ್ ಸರಿ, ರಾತ್ರಿ ಯಾಕೆ ಊಟ ಮಾಡ್ಲಿಲ್ಲ? ಊಟ ಗೀಟ ಎಲ್ಲ ಅಲ್ಲೇ ಏರ್ಪಾಟ್ ಮಾಡಿದ್ರಮ್ಮ. ಓಹೋ, ಊಟ ಗೀಟ ಎರಡೂನು? ಅಂದ್ರೆ ಊಟ ಗೀಟ ಅಂತ ವಾಡ್ಕೆಗೆ ಹೇಳ್ತಾರಲ್ಲ, ಹಾಗೆ ಹೇಳಿದೆ. ಏನೋ ವಾಸನೆ ಬರ್ತಾ ಇತ್ತು. ಅದು ನಿನ್ನೆ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ. ಯಾವ್ದೋ ಕೆಮಿಕಲ್ ಬಟ್ಟೆ ಮೇಲೆ ಬಿದ್ಬಿಡ್ತು, ಅದೇ ಇರ್ಬೇಕು. ವಾಸನೆ ಬರ್ತಾ ಇದ್ದಿದ್ದು ನಿನ್ ಬಟ್ಟೆಯಿಂದಲ್ಲ, ನಿನ್ ಬಾಯಿಂದ. ಏನಮ್ಮ, ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ಈ ತರ ಎಲ್ಲ ನನ್ ಮೇಲೆ ಅನುಮಾನ ಪಡಬಾರ್ದು. ನೋಡ್ ಶಿವು, ನಾನ್ ನಿನ್ ತಾಯಿ, ಏನು ಅರಿದಿರೋ ದಡ್ಡಿ ಅಲ್ಲ. ನಾನು ಅಷ್ಟೋ ಇಷ್ಟೋ ಓದಿದ್ದೀನಿ. ನಿನ್ ತಂದೆ ಫ್ಯಾಕ್ಟ್ರಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಮೇಲೆ ನೀನೇ ನನಗಾಧಾರ. ನನಗೆ ಯಾವಾಗ್ಲೂ ನಿನ್ನ ಭವಿಷ್ಯದ ಬಗ್ಗೆನೇ ಚಿಂತೆ. ಫ್ಯಾಕ್ಟ್ರಿಯಿಂದ ಬಂದ ಹಣದಿಂದ ಜೀವನಕ್ಕೆ ಏನೂ ತೊಂದರೆ ಇಲ್ಲ. ಆದ್ರೆ ನೀನ್ ಹೋಗ್ತಾ ಇರೋ ದಾರಿ ಬಗ್ಗೆನೇ ನನಗ್ ಚಿಂತೆ ಕಣೋ. ನಾನ್ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗದೆ ಇರೋ ಹಾಗೆ ನೋಡ್ಕೊಳ್ಳೋದೇ ನಿನ್ ಜವಾಬ್ದಾರಿ ಕಣೋ. ಗೊತ್ತಮ್ಮ, ನಿಮ್ ನಂಬಿಕೆನ ನಾನು ಯಾವತ್ತೂ ಸುಳ್ಳು ಮಾಡಲ್ಲಮ್ಮ. ನಿನ್ ಮಗ ಯಾವತ್ತೂ ತಪ್ಪದಾರಿ ಹಿಡಿಯಲ್ಲ. ನನ್ನ ನಂಬಮ್ಮ. ಬರ್ತೀನಿ. ಆಹಾ, ಇವತ್ತು ಬಂಕ ಮಾಮೂಲಿ ಶಿವ. ಸರಿಯಾಗಿದ್ದೀರಾ? ಹಾಯ್ ಕುಚಮಟ, ಸಮಾಚಾರ ಇದೇನಪ್ಪ ಇದು ಹೊಸದಾಗಿ ನೋಟ್ಸ್? ಅದು ನಿನಗೆ ಬುಕ್ಸ್ ಬೇಕಾದ್ರೆ ಆ ಹುಡುಗಿ ಹತ್ರ ಹೋಗಿ ಮಾತಾಡಿಸಿ ನಗಿಸ್ಬಾ. ಆ ಹುಡುಗಿನ? ಲೋ, ನನ್ಗಳು ಗೊತ್ತೂ ಇಲ್ವಲ್ಲೋ. ಅದಕ್ಕೆ ಕಣೋ ಹೇಳ್ತಾ ಇರೋದು. ಲೋ, ಅವಳು ಹೆಂಗೋ ನನ್ ಮಾತಾಡ್. ಬುಕ್ಸ್ ಬೇಕೋ ಬೇಡವಾ ನಿನಗೆ? ನಿನ್ನ ಒಳ್ಳೆ ಚೆನ್ನಾಗಿದೆ ಅಷ್ಟೇ. ನಾವತ್ ನೋಡಿದ್ರೆ ಬಾಟ್ಲ್ ಅಂತೀಯ, ಇವತ್ ನೋಡಿದ್ರೆ ಹುಡುಗಿ ಅಂತೀಯ. ಹಲೋ, ಎಕ್ಸ್ಕ್ಯೂಸ್ ಮೀ ಸಿಸ್ಟರ್. ಸಿಸ್ಟರ್ ಒಂದ್ ನಿಮಿಷ. ಏನು? ನಾನು ಸಿಸ್ಟರಾ? ಸಿಸ್ಟರ್ ತರ ಅಲ್ವಾ? ಅದು ನನ್ನ ಫ್ರೆಂಡ್ಸು ನನ್ನ ನೋಟ್ಬುಕ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಏನಿಲ್ಲ, ಅದೇನೋ ಬೆಟ್ ಕಟ್ಟಿದ್ದಾರೆ. ನೀವು ನನ್ನ ನೋಡಿ ನಕ್ರೆ ನನ್ನ ನೋಟ್ಬುಕ್ ವಾಪಸ್ ಕೊಡ್ತಾರೆ, ಪ್ಲೀಸ್. ಅದಿರ್ಲಿ, ನಾನ್ ಚೆನ್ನಾಗಿದ್ದೀನೋ ಇಲ್ವೋ ಅದನ್ನ ಫಸ್ಟ್ ಹೇಳು. ಚೆನ್ನಾಗಿದ್ದೀರಾ? ಪರವಾಗಿಲ್ಲ. ಪರವಾಗಿಲ್ವಾ? ಪರವಾಗಿಲ್ವೋ ಅಥವಾ ಸೂಪರ್? ಸೂಪರ್. ಹಾಗಾದ್ರೆ ನಂಗೊಂದು ಕಿಸ್ ಕೊಡ್ತೀಯಾ? ನಿನ್ನ ಒಂದು ಹುಡುಗಿಗೆ ಡವ್ ಹೊಡಿಕೋ ಬರಲ್ವಲ್ಲೋ. ಓದೋದ್ರಲ್ಲಿ ಆಟೋದಲ್ಲಿ ಎಲ್ಲ ಫಸ್ಟ್, ಹುಡುಗಿರ ವಿಷಯದಲ್ಲಿ ಮಾತ್ರ 0. ತಗೋ, ಇದರಲ್ಲಿ ಯಾವತ್ತೂ ನೀನು ಫೇಲೆ. ಡಿಯರ್ ಸ್ಟೂಡೆಂಟ್ಸ್, ನಾನಿವತ್ತು ಒಂದು ಹೊಸ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದ್ಯಾವ್ದಪ್ಪ ಅಂದ್ರೆ ಮಂಗನಿಂದ ಮಾನವ ಅನ್ನೋ ವಿಷಯ ನೀವೆಲ್ಲ ಕೇಳಿದಿರಿ. ಸರ್, ನನಗೊಂದು ಚಿಕ್ಕ ಡೌಟ್. ಏನದು? ಅದೇ ನೀವು ಪಾಠ ಮಾಡ್ತಿದ್ದೀರಲ್ಲ, ಯಾವ ವಿಷಯದ ಬಗ್ಗೆ ಅಂತಾನೆ ಗೊತ್ತಾಗ್ತಿಲ್ಲ. ಅದೇನಯ್ಯ, ಮಾನವ ಧರ್ಮ ಮತ್ತು ಜೀವಿಗಳಿಗಿರೋ ಸಂಬಂಧದ ಬಗ್ಗೆ. ಹಾಗಂತ ಬೋರ್ಡ್ ಮೇಲೆ ಬರೀರಿ, ಇಲ್ಲ ನೀವು ಮಾತಾಡೋ ಬಾಯಿಂದ ಹೇಳಿ. ಆಯ್ತಪ್ಪ, ಬರಿತಾ ಇದ್ದೀನಿ, ಕೂತ್ಕೋ. ಸರಿನಾ? ಓಕೆ ಸರ್. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಿಮಾನ, ಗೌರವದಿಂದ ಬದುಕೋ ಅಧಿಕಾರ ಇದೆ. ನಾವು ವಿದ್ಯಾವಂತರಾಗಿ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕಬಾರದು. ಅಂಗವಿಕಲರನ್ನ ಕಂಡು ಮರುಕ ಪಡಬೇಕು. ನಾವು BA ಮಾಡಿದೀವಿ, ಡಿಗ್ರಿ ಮಾಡಿದೀವಿ, ಆದ್ರೆ ಈ ದೇಶ, ಈ ಸರ್ಕಾರ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ಈ ದೇಶಕ್ಕೆ ಏನು ಮಾಡಿದೀವಿ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗತ್ತೆ. ಸ್ತ್ರೀಯರ ಮೇಲೆ ದಬ್ಬಾಳಿಕೆ, ಅತ್ಯಾಚಾರ ನಡೀತಾ ಇದ್ರೆ ಅದನ್ನ ಹಾಗೆ ತಡೆಯೋದಿಕ್ಕೆ ಪ್ರಯತ್ನ ಪಡಬೇಕು. ನಾವೆಲ್ಲ ಒಂದೇ ಅನ್ನೋ ಭಾವನೆನ ಬೆಳೆಸ್ಕೋಬೇಕು. ಆಗ್ಲೇನೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದು.
ಶಿವು, ಹ್ಮ್? ಹೊತ್ತಾಯ್ತು, ಹಾಲು ಕುಡ್ದು ಮಲ್ಕೋಪ. ಸರಿಮಾ, ಇದೊಂದು ಸ್ವಲ್ಪ ಲೋ ಕಿಶೋರ, ಏನೋ ಇದು, ಎಲ್ ನೋಡಿದ್ರು ಒಬ್ಬೊಬ್ರು ಜೊತೆ ಇದ್ದಾರೆ. ಕ್ಲಾಸ್ ರೂಮಲ್ಲೇ ಯಾರು ಇಲ್ವಲ್ಲ? ಇದು ನಿನಗೆ. ಥ್ಯಾಂಕ್ ಯು. ಲೋ ದಡ್ಡ, ಇವತ್ ಯಾವ ದಿನ ಹೇಳು? ಫೆಬ್ರವರಿ 14. ಲೋ, ನಾನ್ ಕೇಳಿದ ಅದಲ್ಲ ಕಣೋ, ಇವತ್ ಯಾವ ದಿನ ಹೇಳು? ಏನ ಹಂಗಂದ್ರೆ? ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಅಲ್ವನೋ? ಓಹೋ, ಅದಕ್ಕೆ. ಸರಿ ಸರಿ, ನಿನ್ಗೆ ಇವತ್ತೊಂದು ಗಿಫ್ಟ್ ಕೊಡ್ತೀನಿ. ಗಿಫ್ಟಾ? ಸ್ವಾತಿ, ಆಮೇಲೆ ಸಿಗ್ತೀನಿ. ಏನೋ ಗಿಫ್ಟ್? ಬಾರ ಹೇಳ್ತೀನಿ. ಲೋ, ಬಾ, ಏನಪ್ಪ? ಬಾ, ನನ್ ಜೊತೆ ಹೇಳ್ತೀನಿ. ಏನು ಹಾಗೆ ನೋಡ್ತಾ ಇದೀಯಾ? ಬಾ ಬಾ, ಹೋಗೋಣ ಬಾ. ಬಾರೋ. ಇದು ಗಂಧರ್ವ ಲೋಕ. ಪ್ರೇಮಿಗಳಿಗೆ ಪ್ರೇಮಿಕ ಸಿಗ್ತಾಳೆ, ಕಾಮಿಗಳಿಗೆ ಕಾಮಿಕ ಸಿಗ್ತಾಳೆ, ನಿನ್ನಂತ ಕನಸುಗಾರನಿಗೆ ಕನಸಿನ ರಾಣಿ ಸಿಗ್ತಾಳೆ. ನಮಸ್ಕಾರ ಸರ್. ಏನ್ ಗಂಗಣ್ಣ, ಚೆನ್ನಾಗಿದ್ದೀರಾ? ನನ್ಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಿದ್ದೆಲ್ಲ, ಈಗ ನಿನ್ಗೊಬ್ಳು ಪ್ರೇಮಿ ಸಿಗ್ತಾಳೆ. ಅವಳ ಪ್ರೇಮ ಪಾಶದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ಯಾರಿಂದನೂ ಸಾಧ್ಯ ಇಲ್ಲ. ಅವಳನ್ನ ನೀನು ಹೃದಯದ ಬಾಗಿಲು ತೆಗೆದು ಸ್ವಾಗತ ಮಾಡು. ಯಾಕೆ? ಗುಡ್ ಲಕ್ ಅಮ್ಮ. ಯಾವ ಜಾಗ ಕರ್ಕೊಂಡ್ ಬಂದ್ಬಿಟ್ನಪ್ಪ ಏನೋ. ಏನಿನ್ ಹೆಸರು? ನನ್ ಮುಂದೆನೆ ಈ ಸಂಕೋಚನ? ಈ ಸಂಕೋಚ ಎಲ್ಲ ಬಿಟ್ಬಿಡು, ಈ ಲೋಕನೇ ಮರ್ತ್ಬಿಡು. ನಾನು ನಿನ್ನವಳು, ಯಾರಿಗೋಸ್ಕರ ಈ ಜೀವನ ಪೂರ್ತಿ ಕಾಯ್ತಾ ಇದ್ಯೋ ಆ ನಿನ್ ಕನಸಿನ ರಾಣಿನೇ ನಾನು. ಬಾ, ನಿನಗ್ ಸ್ವರ್ಗ ತೋರಿಸ್ತೀನಿ. ಈ ಹಾಸಿಗೆ ನಿನ್ಗೆ ಸ್ವರ್ಗ ಹೇಗಿದೆ ಅಂತ ತೋರ್ಸುತ್ತೆ. ಅಯ್ಯೋ, ಏನಪ್ಪ ಸಿಂಗು, ಒಪ್ಗೆನಾ? ಒಪ್ಪಿಗೆ ಸರ್. ಸರಿ ಸರಿ. ಏನಮ್ಮ ಜೀಜಾಬಾಯಿ, ಮರಾಠಿ ಕುಟುಂಬದ ಹೆಣ್ಮಗಳು ನೀನು. ಮೀನಾ ಬಹದ್ದೂರ್ ಸಿಂಗ್ನ ಮದುವೆ ಆಗೋಕ್ಕೆ ಒಪ್ಗೆನಾ? ಓ ಸರ್. ಹಾಗಿದ್ರಿ ಸರಿ, ಹಾರ ಬದಲಾಯಿಸ್ಕೊಳ್ಳಿ. ಏ ಕೊಡೋ. ಇಲ್ಲೊಂದು ಸೈನ್ ಹಾಕಿ. You are legally married. Best of luck. Thank you, sir. Thank you. Congratulations. Thank you. ಹ್ಯಾಪಿ ಮ್ಯಾರಿಡ್ ಲೈಫ್. Congrats. Happy married life. Happy married life. God bless ಗುಡ್ you. ಲಕ್ ಅಮ್ಮ. ಅಪ್ಪ ಅಮ್ಮನ ಬಿಟ್ಬಿಟ್ಟು ಹೇಗೋ ಮದ್ವೆ ಆಗ್ಬಿಟ್ರಿ.
ಅಪ್ಪ ಹಾಕಿದ ಆಲದ ಮರ ಅಂತ ಈಗಲೂ ಅದೇ ಕೊಂಬೆನ ಜೋತಾಡ್ಕೊಂಡಿರಕ್ಕಾಗತ್ತಾ? ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ಏನಂತೆ? ನಾವು ವಿದ್ಯಾವಂತರು, ಈ ಸಮಾಜದ ಚಿಂತನೆನ ನಾವು ಬದಲಾಯಿಸಬೇಕು, ಹೊಸ ದಾರಿನ ಕಂಡ್ಕೋಬೇಕು. ಈಗಲೂ ನಾವು ಜಾತಿ ಧರ್ಮ ಅಂತ ಬಡ್ದಾಡ್ಕೊಂಡಿದ್ರೆ ಈ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಲೋಕೇಶ್ವರ, ಆ ಹುಡುಗಿ ಹೆಸರೇನ? ಅಯ್ಯೋ ನಿನ್ ಕ್ಲಾಸ್ಮೇಟ್ ಹೆಸರು ಮರ್ತೋಯ್ತಾ? ಅವಳ ಹೆಸರು ಜೀಜಾಬಾಯಿ ಅಲ್ವೇನೋ? ಇವಳ ಹೆಸರಲ್ಲ ಕಣ, ನೆನ್ನೆ ಕರ್ಕೊಂಡು ಹೋಗಿದ್ಯಲ್ಲ ಅವಳ ಹೆಸರೇನ? ಓ, ಅವಳ ಹೆಸರಾ ಈಶ್ವರಿ ಅಂತ. ಈಗ ಅದನ್ನ ಬಿಟ್ಟಾಕೋ, ಹೊಟ್ಟೆ ಹಸಿತದೆ, ಫುಡ್ ಆರ್ಡರ್ ಮಾಡು. ಏನ್ ಬೇಕು ಸರ್? ಕಿಶೋರ್, ಏನೋ ಏನ್ ಆರ್ಡರ್ ಮಾಡ್ಲಾ? ಏನಾದ್ರೂ ಆರ್ಡರ್ ಮಾಡು. ಬೇರೆ ಬೈಲಿ ಹೇಳ್ಬಿಡ್ರಿ ಏನ್ ಬೇಕು? ಹಾ, ಸ್ಪೆಷಲ್ ಆಗಿ ಏನಿದೆ? ಗೋಬಿ ಮಂಚೂರಿ ಇದೆ, ಕ್ಯಾಪ್ಸಿಕಮ್ ಪಕೋಡ ಇದೆ, ಮಂಚೂರಿ ಕೊಡಿ. ಆಮೇಲೆ ಏನ್ ಸರ್? ಪಕೋಡ. ನಿನಗೆ ಪಕೋಡ. ನಮಗೆ ಕಾಶ್ಮೀರಿ ಪಾಲಕ್ ಕೊಡಿ. ಸರಿ ಸರ್. ಅವಳಿಗೆ ಅಪ್ಪ ಅಮ್ಮ ಇದ್ದಾರಾ? ಅವ್ರಿಗೆ ಅಪ್ಪ ಅಮ್ಮ ಇದಾರೆ ಕಣೋ, ಆದ್ರೆ ಅವರು ಇವ್ರ ಮ್ಯಾರೇಜ್ಗೆ ಒಪ್ಪಿರ್ಲಿಲ್ಲ, ಅದಕ್ಕೆ ರಿಜಿಸ್ಟರ್ ಮ್ಯಾರೇಜ್. ನಾನು ಇವ್ರ ಬಗ್ಗೆ ಅಲ್ಲಪ್ಪ ಮಾತಾಡ್ತಿರೋದು. ಮತ್ತೆ ಈಶ್ವರಿಗೆ ತಂದೆ ತಾಯಿ ಇದ್ದಾರಾ? ಇದಾರ ಇಲ್ವೋ ನನಗೆ ಗೊತ್ತಿಲ್ಲ, ನಮ್ಗೆ ಯಾಕ್ಬೇಕು? ಈಗ ನಮ್ಮ ಮ್ಯಾಟ್ರಿಕ್ ಬಾ. ವಿದೇಶದಲ್ಲಿ ಜಾತಿ ಗೀತಿ ಏನೂ ಇಲ್ಲ. ನಾನು ಅವಳ ತಂದೆ ತಾಯಿ ಜೊತೆ ಮಾತಾಡ್ಬೇಕು. ಏನೋ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ನನ್ನ ಮನಸ್ಸು ತುಂಬಾ ಅವಳೆ ತುಂಬಿಕೊಂಡಿದ್ದಾಳೆ. ಅವಳನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಆಸೆ ಆಗ್ತಾ ಇದೆ ಕಣೋ. ಹುಚ್ಚ, ಏನ್ ಹೇಳ್ತಿದ್ಯಾ? ಐ ಥಿಂಕ್ ಐ ಲವ್ ಹರ್. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಕಣೋ. ಅವಳೊಬ್ಳು ದಂಧೆವಾಲಿ, ಶರೀರ ಮಾರಿ ಹಣ ಸಂಪಾದನೆ ಮಾಡೋದೇ ಅವಳು ಕುಲ್ ಕಸ್ಬು. ಪ್ರೀತಿ ಪ್ರೇಮಕ್ಕೆ ಅವಳ ಹತ್ರ ಜಾಗ ಇಲ್ಲ. ಮೂರ್ಖಂತರ ಆಡ್ಬೇಡ, ಮರ್ಯಾದಿರಲ್ಲ ಗೊತ್ತಾ? ಯಾಕೋ ಹಾಗೆ ಮಾತಾಡ್ತೀಯಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಅವಳ ದಾರಿ ತಪ್ಪಿರ್ಬೋದು. ಅವಳನ್ನ ಸರಿಯಾದ ದಾರಿಗೆ ತಂದು ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಇಡಿಯಟ್, ಇದೇನ್ ಕತೆ ಕಾದಂಬರಿ ಅನ್ಕೊಂಡಿದ್ಯಾ ಇಲ್ಲ ಸಿನಿಮಾ ಅನ್ಕೊಂಡಿದ್ಯಾ? ದಾರಿ ತಪ್ಪಿದ ಹೆಂಗಸರಿಗೆಲ್ಲ ಲೈಫ್ ಕೊಡೋದಕ್ಕೆ ನೀನ್ ಸಿನಿಮಾ ಹೀರೋನೋ ಅಲ್ಲ ಕಣೋ, ಗೊತ್ತಾಯ್ತಾ? ಮಾಂಸ ತಿನ್ಮೇಲೆ ಯಾರು ಮೂಳೆನ ಕುದ್ಕೆ ಕಟ್ಕೊಳಲ್ಲ, ತಿಳ್ಕೊ. ಲೋಕೇಶ್ವರ್, ಆ ಧರ್ಮ ಸಂಸ್ಥೆಗೆ ದುಡ್ಡು ಬೇಕು ಅಂತ ಹೇಳಿದ್ಯಲ್ಲ, ಈ ಚೆಕ್ನ ತಲುಪಿಸ್ಬಿಡು. ಆಯ್ತು ಅಮ್ಮವ್ರೆ, ಅನಾಥಾಶ್ರಮದ ವಾರ್ಷಿಕೋತ್ಸವಕ್ಕೆ ನಿಮ್ಮನ್ನ ಮುಖ್ಯ ಅತಿಥಿ ಯಾಕರ್ದವ್ರೆ? ಬರ್ತೀನಿ ಅಂತ ಹೇಳು. ಆಯ್ತು ಅಮ್ಮವ್ರೆ. ನನ್ ನೋಡಕ್ ಬಂದ್ಯಾ? ನನ್ನ ಮಾತಾಡ್ಸೋಕ್ ಬಂದ್ಯಾ? ನನ್ನ ಪ್ರೀತಿಸೋಕ್ ಬಂದ್ಯಾ? ಮತ್ತೆ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ? ಹೇಳು, ಏನ್ ಸಮಾಚಾರ? ಸಂಕೋಚ ಪಡ್ಬೇಡ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಹೇಳು, ಧೈರ್ಯವಾಗಿ ಮನ್ಸಲ್ಲಿರೋದನ್ನ ಹೇಳು. ಐ ಲವ್ ಯು. ನಾನು ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸ್ತಿದ್ದೇನೆ. ನೀನ್ ನನಗೆ ಬೇಕು. ನಿನಗೋಸ್ಕರ ನಾನು ಯಾವ ತ್ಯಾಗ ಬೇಕಾದ್ರೂ ಮಾಡ್ತೀನಿ. ಈಗ ನೀನ್ ಹೇಳು, ನೀನು ನನ್ನ ಪ್ರೀತಿಸ್ತೀಯಾ? ನಾನು ನಿನ್ನ ಪ್ರೀತಿಸ್ತೀನಿ. ಅಷ್ಟು ಪ್ರೀತಿನ ಜೀವನದಲ್ಲಿ ನಿನಗೆ ಯಾರು ಕೊಟ್ಟಿರಬಾರ್ದು. ಎಷ್ಟು ಪ್ರೀತಿ ಅಂದ್ರೆ, ಹಾಸಿಗೆ ಹಾಕೊಂಡು ಮಂಚದ ಮೇಲೆ ಕೂತ್ಕೊಂಡು ನಿನ್ನ ಕಾಯ್ತಾ ಇರ್ತೀನಿ. ನೀನ್ ತಪ್ಪು ತಿಳ್ಕೊಳ್ತೀಯ. ನನ್ನ ಪ್ರೀತಿ ಆ ಥರದ್ದಲ್ಲ, ಅದು ಹೃದಯದಿಂದ ಬಂದಿರೋದು. ಎಲ್ಲಾ ಪ್ರೀತಿ ಹುಟ್ಟೋದು ಹೃದಯದಲ್ಲೇ, ಆದ್ರೆ ಅದು ಕೊನೆ ಆಗೋದು ಹಾಸಿಗೆಯಲ್ಲೇ. ಪ್ರೀತಿನ ಹುಟ್ಕೊಂಡು ಬಂದ ನಿನ್ನಂತ ಎಷ್ಟೋ ಪ್ರೇಮಿಗಳಿಗೆ ಅವ್ರು ಕರ್ಗೋಗೋ ಅಷ್ಟು ಪ್ರೀತಿ ಕೊಟ್ಟಿದ್ದೀನಿ. ಸ್ಟಾಪ್ ಇಟ್. ಈ ರೀತಿ ಎಲ್ಲ ಮಾತಾಡ್ಬೇಡ. ನೋಡೋಕೆ ಒಳ್ಳೆ ಕುಟುಂಬದಿಂದ ಬಂದವ್ರ ಥರ ಇದೆಯಾ? ಸಮಾಜದಲ್ಲಿ ಗೌರವದಿಂದ ಸ್ವಾಭಿಮಾನದಿಂದ ಬದುಕೋದನ್ ಬಿಟ್ಟು ಈ ರೀತಿ ಶರೀರ ಮಾಡ್ಕೊಂಡು ಬದುಕೋದ್ರಲ್ಲಿ ಏನ್ ಸಾರ್ಥಕತೆ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಈ ನಿನ್ನ ರೂಪ ಯೌವನ ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ಯಾ? ಇವತ್ತು ನಿನ್ ವಯಸ್ಸಿನ ಆಸೆಗೆ ನಿನಗೆ 100 ಜನ ಪ್ರೇಮಿಗಳು ಸಿಗ್ಬಹುದು, ಆದ್ರೆ ನಿನ್ ಯೌವನ ಹೋದ್ಮೇಲೆ ಅವ್ರು ಯಾರು ನಿನ್ನ ಹತ್ರ ಬರಲ್ಲ. ಯೋಚನೆ ಮಾಡು, ಇನ್ನು ಕಾಲ ಮಿಂಚಿಲ್ಲ. ನಿನ್ನ ಜೀವನನ ಸರಿಯಾದ ದಾರಿಗೆ ತನ್ಕೋ. ನಾನ್ ನಿನ್ ಜೊತೆಗಿರ್ತೀನಿ. ವಾರೆ ವಾ, ಬಹಳ ಚೆನ್ನಾಗಿ ಮಾತಾಡ್ತೀಯಾ. ಸಿನಿಮಾ ಡೈಲಾಗಾ ಅಥವಾ ಕಾದಂಬರಿಯಿಂದ ಕದ್ದಿದ್ದ? ಸಮಾಜ ಸೇವಕನ ನೀನು, ಒಳ್ಳೆ ಲೀಡರ್ ತರ ಮಾತಾಡ್ತಿದ್ಯಾ. ಹೀರೋ ಆಗ್ಬೇಕು ಅಂತ ಇಷ್ಟನಾ? ಯಾವ ಹೆಣ್ಣು ತಾನ್ ವೇಷಿ ಆಗ್ಬೇಕು, ಕಳಂಕಿತಳಾಗ್ಬೇಕು ಅಂತ
ಸ್ವಾಭಿಮಾನ ತೊರೆದು ಮೈ ಮಾರಿ ಬದುಕೋಕೆ ಇಷ್ಟಪಡಲ್ಲ ಮಿಸ್ಟರ್. ಬದುಕು ಅಷ್ಟು ದಿವಸ ನಾನು ಬದುಕಬೇಕು. ಬದುಕೋದಕ್ಕೆ ನನಗ್ ಗೊತ್ತಿರೋದು ಇದೊಂದೇ ದಾರಿ. ಹೋದ್ ಸಾರಿ ನಿನ್ ಫ್ರೆಂಡ್ ಕಿಶೋರ್ ಬಂದಾಗ ನಿನ್ನ ಆಸೆ ತೀರ್ಸು ಅಂತ ಹಣ ಕೊಟ್ಟಿದ್ದ. ಆ ಋಣ ನನ್ ಮೇಲಿದೆ. ಹೇಗಿದ್ರು ಬಂದಿದ್ಯಾ, ನಿನ್ನ ಆಸೆ ತೀರ್ಸ್ಕೊಂಡು ಹೋಗು. ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ಆ ಆಸೆ ಇಟ್ಕೊಂಡು ಬಂದಿಲ್ಲ. ನಾನು ಹೇಳಿದ್ದು ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ ಅಂತ. ನಾನು ಮತ್ತೆ ಬರ್ತೀನಿ. ಓಹೋ, ಏನೋ ಗೀಚ್ಕೊಂಡು ಕೂತವನೆ. ಏಯ್ ಶಿವ, ಯಾಕೋ ತುಂಬಾ ಡಲ್ ಆಗಿದ್ಯಾ? ಏನು ಲವ್ ಅಪ್ಸೆಟಾ? ಅಯ್ಯೋ, ಹುಡುಗಿರ್ ಕಂಡ್ರೆ 3 ಮೈಲಿ ದೂರ ಹೋಗ್ತಾನೆ. ಇನ್ನೆಲ್ಲಿಂದ ಬರ್ಬೇಕು ಲವ್ ಫೀಲಿಂಗು? ಆತರ ಇದ್ರೆ ಹೇಳೋ, ಹೆಲ್ಪ್ ಮಾಡ್ತೀವಿ. ಆತರ ಏನಿಲ್ಲ ಕಣ. ನಿನ್ನ ಫೀಲಿಂಗ್ ನೋಡ್ತಾ ಇದ್ರೆ ಯಾವ್ದೋ ಹುಡುಗಿ ಕೈ ಕೊಟ್ಟಿರೋ ಹಾಗೆ ಕಾಣ್ತಾ ಇದೆ. ಹುಡುಗಿನೇ ಕೈ ಕೊಟ್ಲು ಅಥವಾ ಅವ್ರ ಅಪ್ಪ ಅಮ್ಮನ ಕಡೆಯಿಂದ ಏನಾದ್ರೂ ಪ್ರಾಬ್ಲಮಾ? ಹುಡುಗಿ ಯಾರು ಕೋಳಿನ ಕೇಳಿ ಕಾರ ಹರಿಯಲ್ಲ ಕಣೋ. ಎತ್ತಾಕೊಂಡು ಹೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಮದುವೆ ಆಗು. ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಅಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೇನೋ? ತಾಳಿ ಕಟ್ಟೋವರೆಗೂ ಪ್ರಾಬ್ಲಮ್. ತಾಳಿ ಕಟ್ಟಿದ ಮೇಲೆ 1 ನಿಮಿಷ ನಿನ್ನನ್ನ ಬಿಟ್ಟಿರೋದಿಲ್ಲ. ಅದೇ ಕಣೋ ಇಂಡಿಯನ್ ವುಮೆನ್ ಸೆಂಟಿಮೆಂಟು. ಅದಕ್ಕೆ ಇವಳೇ ಉದಾಹರಣೆ. ಏನ್ ನಿರ್ಧಾರ ಮಾಡ್ಕೊಂಡು ಬಂದಿದ್ಯಾ? ಏನಿದು? ಇದೇನು ಅಂತ ನಿನ್ಗೆ ಚೆನ್ನಾಗಿ ಗೊತ್ತು ಈಶ್ವರಿ. ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೇನೆ. ಸಮಾಜದಲ್ಲಿ ನೀನು ಕಳ್ಕೊಂಡಿರೋ ಆತ್ಮಗೌರವನ ವಾಪಸ್ ತಂದು ಕೊಡ್ತೀನಿ. ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ತೀನಿ. ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ. ನನ್ನ ಆತ್ಮ ಸಾಕ್ಷಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ದೇವರ ಸನ್ನಿಧಿಯಲ್ಲಿ ನಿನಗೆ ತಾಳಿ ಕಟ್ಟಿ ನಿನ್ನ ಮದುವೆ ಆಗ್ತೀನಿ. ನನ್ನ ನಂಬು ಈಶ್ವರಿ. ಸುಖ ದುಃಖ ನೋವು ನಲಿವು ಎಲ್ಲದರಲ್ಲೂ ನಾನು ನಿನ್ನ ಜೊತೆಗಿರ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನನ್ನು ಕಾಪಾಡ್ತೀನಿ. ಇದು ನನ್ನ ನಾಣೆ. ಬೇಡ, ಹುಡುಗಾಟ ಆಡ್ಬೇಡ, ಆವೇಶಕ್ಕೆ ಒಳಗಾಗ್ಬೇಡ. ನಾನು ಈ ಕೆಸರಿನಲ್ಲಿ ಬಿದ್ದು ಬಹಳ ಆಳಕ್ ಮುಳುಗಿದ್ದೀನಿ. ಮೇಲ್ ಬರೋಕೆ ಸಾಧ್ಯನೇ ಇಲ್ಲ. ನಾನ್ ಕಳ್ಕೊಂಡಿರೋದನ್ನ ನೀನ್ ತಂದ್ಕೊಡಕ್ಕಾಗಲ್ಲ. ನಿನ್ನಲ್ಲಿ ಒಳ್ಳೆತನ ಇದೆ, ಒಳ್ಳೆ ಹೃದಯ ಇದೆ. ಮರ್ಯಾದಸ್ಥರ ಮನೆ ಹುಡುಗಿನ ಮದ್ವೆ ಆಗಿ ಸುಖವಾಗಿರು. ನಾನ್ ನಿನಗೆ ತಕ್ಕೊಳ್ಳಲ್ಲ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಈಶ್ವರಿ. ನನಗೆ ಬೇಕಾಗಿರೋದು ನಿನ್ನ ಪ್ರೀತಿ. ನಿನಗೆ ಜೀವನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಪ್ರಪಂಚನ ಎದುರಾದ್ರೂ ಪರವಾಗಿಲ್ಲ, ಎದುರ್ಸೋಕ್ ನಾನು ರೆಡಿ. ಹೌದಾ? ಸರಿ, ಬಾ ನನ್ ಜೊತೆಲಿ. ಏನ್ ಮಾಡ್ತಿದ್ಯಾ? ಕೂತ್ಕೋ.
ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನನ್ನ? ಕಾರಣ ಇದೆ. ಇದು ಬೆಳ್ಳಿ ಬೆಟ್ಟ. ನನ್ನ ಜೀವನ ಶುರುವಾಗಿದ್ದು ಇಲ್ಲಿಂದಾನೆ. ನನ್ನ ತಂದೆ ತಾಯಿ ನನ್ನ ಇಲ್ಲಿ ಕರ್ಕೊಂಬಂದಿದ್ರು. ನಾನಾಗ ಇದೇ ಜಾಗದಲ್ಲಿ ಜೀವನ ಪೂರ್ತಿ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಎಷ್ಟೋ ಕನಸುಗಳನ್ನ ಕಂಡಿದ್ದೆ. ನೀನ್ ನನಗೆ ಜೀವನ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ನಾನು ಜೀವನನ ಅನುಭವಿಸಿದ್ದೀನಿ, ಸುಖ ಪಟ್ಟಿದ್ದೀನಿ, ಸತ್ತು ಹೋಗಿದ್ದೀನಿ. ಶವಕ್ಕೆ ಜೀವ ಕೊಡೋಕ್ಕಾಗತ್ತಾ? ಕ್ಷಮಿಸ್ಬಿಡಿ, ಕಾಗದ ಕೊಡೋ ಆತ್ರದಲ್ಲಿ ಏನೇನೋ ಆಗೋಯ್ತು. ಪರವಾಗಿಲ್ಲ ಬಿಡಿ, ನಾನೇ ನೋಡ್ಕೊಂಡ್ ಬರ್ಬೇಕಾಗಿತ್ತು. ಇಲ್ಲ, ತಪ್ಪೆಲ್ಲ ನಂದೆ. ನನ್ನಿಂದ ನಿಮ್ಗೆ ಪೆಟ್ಟಾಯ್ತು. ಇಲ್ಲ, ನಿಮ್ದೇನ್ ತಪ್ಪಿಲ್ಲ, ನಂದೇ ತಪ್ಪಾಯ್ತು. ಇಲ್ಲ, ನಾನೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ನಿಮ್ಮ ಮೇಲೆ ಹಾಕೊಂಡು ನನ್ ಕ್ಷಮಿಸ್ತಾ ಇದೀರಾ. ತುಂಬಾ ದೊಡ್ಡ ಗುಣ ನಿಮ್ದು. ದಯವಿಟ್ಟು ಕ್ಷಮಿಸಿ. ಅಷ್ಟು ದೊಡ್ಡ ಮಾತು ಯಾಕೆ? ನೀವ್ ಹೊರಡಿ, ಪರವಾಗಿಲ್ಲ. ಬರ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ, ಮರಿಬೇಡಿ. ಮಾಯಣ್ಣ, ಬಾ ಕೃಷ್ಣ ಬಾ. ಓ ಬತ್ತ ಚಿಕ್ಕ ಹುಡುಗನಂಗ ಆಯ್ತಾ ಇದೆಯಾ ಬಿಡು. ನಿನ್ ಮಗನಿಗಿಂತ ಮೊದಲು ನಿನ್ಗೆ ಮದುವೆ ಮಾಡ್ಬೇಕು. ತಗೋ, ನಿನ್ ಮಗ ಒಂದ್ ಕಾಗದ ಬರ್ದವನೆ. ಹಿಂಗ್ ಕೊಟ್ಬಿಟ್ರೆ ಹೆಂಗೆ? ಅದೇನ್ ಬರ್ದೈತೆ ಅಂತ ಹೊಸಿ ಹೇಳ್ಬಿಡು. ದೊಡ್ಡದಾಗ ಓದ್ಬಿಡೋ ತರ ತಿರ್ಗಾ ಮುರ್ಗಾ ಮಾಡ್ಬಿಟ್ಟೆ. ಸರ್ಕಾರ ನನ್ಗೆ ಸಂಬಳ ಕೊಡೋದು ಕಾಗದ ಕೊಡಕ್ಕೆ, ಓದಕ್ಕಲ್ಲ. ಓದ್ ಹೇಳ್ಬಿಟ್ರೆ ನೀ ಕಲ್ತಿರೋ ವಿದ್ಯೆ ಏನು ಕಮ್ಮಿ ಆಗಕ್ಕಿಲ್ಲ. ಓದ್ ಹೇಳ್ಬಿಡು. ಒಂದ್ ಅರ್ಧ ಲೋಟ ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗಂತೆ. ನಿನ್ ಕಲ್ಗಚ್ಚಿನ ಕಾಪಿ ಅವನಿಗೆ ಬೇಕು, ಓದ್ತೀನಿ ಬಿಡು. ವಿಜಯೋಪ್ಯೋದಯ ಶಾಲಿವಾಹನ ಶಕೆ. ಸೆಕೆನಾ? ಗೌರಿ ಬೀಸಣಿಗೆ ತಗೊಂಬ. ನಿಂದ ಅತಿ ಆಯ್ತು. ಶಕೆ ನನ್ಗಲ್ಲ, ನಿನ್ ಮಗನಿಗೆ. ಫ್ಯಾನ್ ಹಾಕೋಣ ಕೇಳು. ಫ್ಯಾನ್ ಏನೋ ಇರುತ್ತೆ, ಕರೆಂಟ್ ಇರ್ಬೇಕಲ್ಲ. ಅಂದ್ರೆ ಸಿಟಿನಲ್ಲಿ ಕರೆಂಟ್ ಇರಕ್ಕಿಲ್ವಾ? ಒಳ್ಳೇದಾಯ್ತು ಬಿಡು. ಈಗ ನನ್ನ ಮನಸ್ಸಿಗೆ ಬಹು ನೆಮ್ಮದಿ ಆಯ್ತು. ನೆಮ್ಮದಿ? ನಿನ್ಗ್ಯಾಕೆ ನೆಮ್ಮದಿ? ಸಿಟಿನಲ್ಲಿ ಕರೆಂಟ್ ಇರಕ್ಕಿಲ್ಲ ಅಂದ್ರೆ ಹಳ್ಳಿಲ್ ಬಾ ಅಂದ್ರೆ ಎಲ್ಲಿಂದ ಬಂದತ್ತು? ಸರಿ ಅದ್ ಬಿಡು, ಮುಂದರ್ಸು. ತೀರ್ಥ ರೂಪು ಸಮಾನರ. ಏನಂತವ್ನೆ? ಇದೇನು ಹಿಂಗ್ ಬರ್ತವ್ನೆ? ಸರಿ, ತೀರ್ಥ ರೂಪು ಸಮಾನರಾದಂತ. ಕೃಷ್ಣ, ಹಂಗಂದ್ರ ಏನ? ಅಂದ್ರೆ ತಂದೆ ತರ ಅಂತ. ಮಾಯಣ್ಣ, ನಂಗೊಂದು ಅನುಮಾನ. ನೀನು ಅವನಿಗೆ ಅಸಲಿ ಅಪ್ಪನ ನಕಲಿ ಅಪ್ಪನ? ನೀವು ಅವನ ಅಪ್ಪನೇನಾ ಇಲ್ಲ ಅಪ್ಪನ ತರನಾ? ನಾನೇ ಒರಿಜಿನಲ್ ಅಪ್ಪನೇ ಕಡೆಯ. ಸಿಟಿಗೆ ಓದಕ್ ಹೋಗಿ ನನ್ ಮಗ ಹಾಳಾಗ ಹೋಗ್ಬಿಟ್ಟವ್ರೆ. ನೀನು ಓದಿದ್ದು ಸಾಕು.
ಅವನ್ ಊರಿಂದ ಬಂದ್ಮೇಲೆ ಅವನಿಂದಾನೇ ಓದಿಸ್ತೀನಿ. ಲೇ ಗೌರಿ, ಕಾಪಿ ತರಬೇಡ ಕಣೆ, ಕೃಷ್ಣ ಹೋಗ್ಬಿಟ್ಟ. ಬಲ್ ಮಾಯಗಾರ್ ಮಾಯಣ್ಣ ನೀನು. ಮತ್ತೆ ನಿನ್ ಮಗ ಪತ್ರ ಬರೆಯಕ್ಕಿಲ್ವಾ? ನೋಡೋಣ ಹೋಗು. ಆಯ್ತು ಬಿಡು, ಸಿಕ್ತಿಯಾ ಬಿಡು. ಏನ್ ಇಷ್ಟೊಂದು ಖುಷಿ ಪೇಪರ್ ಹೋಗ್ತಾವ್ರೆ. ಗೌಡ್ರೆ ನಮಸ್ಕಾರ ಗೌಡ್ರೆ. ಕೃಷ್ಣ, ಏನಪ್ಪ ಸುದ್ದಿ ತಂದಿದ್ಯಾ? ಅದು ತಗೊಳ್ಳಿ. ಓ, ಸರ್ಕಾರಿ ಪತ್ರ. ಮಾರಮ್ಮನ ಗುಡಿ ವಿಷಯದಲ್ಲಿ 10 ವರ್ಷದಿಂದ ಕೇಸ್ ನಡೀತಾ ಇತ್ತಲ್ಲ, ಅದು ನಮ್ಮ ಕಡೆನೇ ಆಗಿದೆ. ಅನ್ಪೂರ್ಣ, ಓ ಕೃಷ್ಣ, ಚೆನ್ನಾಗಿದ್ಯಾನಪ್ಪ? ಚೆನ್ನಾಗಿದ್ದೀನಿ ಕಣವ. ಏನ್ ಬುದ್ಧಿ ಕರೆದಿದ್ದು? ಯಾಕೆ ಸೊಂಟ ನೋವ? ನಿಂತ್ಕೊಂಡು ಕೇಳು ಸಿಹಿ ಸುದ್ದಿನ. ಹೌದಾ? ಏನದು? ಮಾರಮ್ಮನ ದೇವಸ್ಥಾನದ ವಿಷಯ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತಲ್ಲ, ಅದು ನಮ್ ಕಡೆನೇ ಆಗಿದೆ. ಮುಜರಾಯಿ ಇಲಾಖೆಯಿಂದ 75,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಹೌದಾ? ಹಾಗಾದ್ರೆ ನಮ್ಮೂರ್ನ ಹೊಸಕೆರೆ ಮಾರಮ್ಮನಿಗೆ ಅದ್ದೂರಿಯಾಗಿ ಪೂಜೆ ಮಾಡಿಸಬಹುದು ಅಲ್ಲ? ಏನ್ ಕೃಷ್ಣ? ಹೌದು ಅವರೇ, ಇದ್ ನಮ್ಮೂರಲ್ವಾ, ಇಲ್ಲಿ ಶುಭ ಕಾರ್ಯ ನಡೆದ್ರೆ ನಮಗೂ ಸಂತೋಷ ತಾನೆ ಅಲ್ವಾ? ಮತ್ತೆ ನಾ ಬರ್ತೀನಿ ಅವರೇ. ಗೌಡ್ರ ಬರ್ತೀನಿ. ಅವರೇ, ಇಷ್ಟು ಒಳ್ಳೆ ಸುದ್ದಿ ತಂದಿದ್ಯಾ? ಸ್ವಲ್ಪ ಇರು. ಅಮ್ಮ ಈಶ್ವರಿ, ಈಶ್ವರಿ, ನಮ್ ಕೃಷ್ಣ ಬಂದಿದ್ದಾನೆ. ಕಾಫಿ ಪಾನಕ ತಂದು ಕೊಡಮ್ಮ. ಆಯ್ತಮ್ಮ. ಏನು ಅನ್ಪೂರ್ಣ, ಈ ವಿಷಯನ ನಮ್ ಕಮಿಟಿಯವರಿಗೆ ತಿಳಿಸ್ಬರ್ತೀನಿ. ಬರ್ಲಾ? ಬೇಗ ಬಂದ್ಬಿಡಿ. ಕೃಷ್ಣ, ಪಾನಕ ಕುಡಿದು ಬಿಟ್ಟು ಹೋಗು. ಆಯ್ತು. ಮದ ಇವತ್ತು ಕುಡ್ದಿದ್ಯಲ್ಲೋ? ಲೇ ಬಿಡ ಕಳ್ಳ ಕೃಷ್ಣ, ನನಗೆ ಯಾರು ಅಂತ ಚೆನ್ನಾಗಿ ಗೊತ್ತು ಬಿಡ. ನಾನು ಕೃಷ್ಣ ಅಲ್ಲ. ಲೇ, ಸಣ್ಣ ವಯಸ್ಸಿನಿಂದ ಎತ್ತಿ ಆಡಿಸಿ ಬೆಳೆಸಿದವಳು ನಾನು. ನನ್ನ ಮೊಮ್ಮಗನ ವಿಷಯ ಏನು ಅಂತ ನನಗ್ ಗೊತ್ತಿಲ್ವೇನೋ ಚಿನ್ನ. ಮುದ್ಕೆ, ನಿನಗೆ ಬತ್ತ ಬತ್ತ ಬುದ್ಧಿ ಜಾಸ್ತಿ ಆಗ್ಬಿಡ್ತು. ಇದೇನ್ ಈ ಪಾಟಿ ಎಲ್ಲ ತಂದ್ಬಿಟ್ಟಿದ್ದಿ ಕೃಷ್ಣ? ಇವತ್ತೇನ್ ಕಂದ ಇಷ್ಟು ಖುಷಿಯಾಗಿದ್ದಿ? ಮುದ್ಕೆ, ನಿಮ್ಗೊಂದ್ ವಿಷಯ ಹೇಳ. ನೀವ್ ಹೇಳಿದ್ರಲ್ವ ನಂಗೆ ಗೊತ್ತಾಗೋದು. ಮುದ್ಕೆ, ಮಾರವನ್ ದೇವಸ್ಥಾನ ನಮ್ಮೂರ್ಗೆ ಆಗೋಯ್ತು. ಈ ವರ್ಷ ಜಾತ್ರೆ ಮಾಡ್ತಾ ಇದೀವಿ, ಸರ್ಕಾರ ಹಣ ಕೊಡ್ತಾ ಇದೆ. ಕೃಷ್ಣ ಕೃಷ್ಣ, ನಿನ್ ಮಾತ್ ಕೇಳಿ ನಂಗೆ ತುಂಬಾ ಖುಷಿ ಆಗೋಯ್ತಪ್ಪ. ಆ ತಾಯಿ ಕೊನೆಗೂ ಕರುಣೆ ತೋರಿದ್ಲಲ್ಲ ಕೃಷ್ಣ. ನಾನು ಒಂದ್ ದೊಡ್ಡ ಅರ್ಕೆನೆ ಒತ್ಕೊಂಡ್ಬಿಟ್ಟಿದ್ದೀನಪ್ಪ. ಏನ್ ಮುದ್ಕೆ ಅದು? ಬರೋ ವರ್ಷದೊಳಗೆ ನಿನ್ ಮದ್ವೆ ನಡೆದು ಬಿಡ್ಬೇಕು ಅಂತ. ಮದ್ವೆನಾ? ನಂಗ ಆಗ್ಲೇ ಹೆಣ್ಣು ನೋಡ್ತಾ ಇದೀಯಾ? ನಂಗೆ ಯಾರು ಹೆಣ್ಣು ಕೊಡ್ತಾರೆ ಬಿಡು ಮುದ್ಕೆ. ಅದ್ಯಾಕ ಹಂಗಂತೀಯ? ನಿನಗೆ ಕಮ್ಮಿ ಆಗಿರೋದು. ನೀನು ಸರ್ಕಾರಿ ಕೆಲಸ ಮಾಡೋ ಸರ್ದಾರ. ಅದು ಕಾಸ್ಗೊಂದು ಕೊಸರ್ಗೊಂದು ಹುಡುಗಿರು ಸಿಗ್ತಾರಪ್ಪ. ನಾ ಮುಂದು ತಾ ಮುಂದು ಅಂತ ನಿಂತು ಬಿಡ್ತಾರ ನೋಡು. ಅಪ್ಪ ಅವ್ವ ಇಲ್ದಿರೋ ಅನಾಥ ನಾನು. ನನ್ಗೆ ಯಾರು ಹೆಣ್ಣು ಕೊಡ್ತಾರೆ ಮುದ್ಕೆ? ಕೃಷ್ಣ ಬಿಡ್ತು ಬಿಡ್ತು
ನೀನ್ ಯಾಕೋ ಅನಾಥ ಆಗ್ತೀಯಾ? ನಿನ್ ತಂದೆ ತಾಯಿ ಇಲ್ದೇ ಇದ್ರೆ ಏನಂತಪ್ಪ? ನಾನಿಲ್ವಾ? ಚಿಕ್ಕನಿಂದ ಸಾಕಿ ಬೆಳೆಸಿ ದೊಡ್ಡವನ್ನಾಗಿ ಮಾಡ್ಲಿಲ್ವೇನೋ? ಅಳಬಾರ್ದು ಕೃಷ್ಣ, ಅಳಬಾರ್ದು. ಕೃಷ್ಣ, ನಿನ್ ಗುಣಕ್ಕೆ ತಕ್ಕಂತ ಹೆಂಡ್ತಿನೇ ಸಿಗ್ತಾಳಪ್ಪ. ನಿನ್ ಮದುವೆನ ಕಣ್ ತುಂಬಾ ನೋಡಿ ನಿನ್ ತಲೆ ಮೇಲೆ 4 ಕಾಳು ಅಕ್ಷತೆ ಹಾಕ್ಬಿಟ್ರೆ ಅಲ್ಲಿ ನನ್ ಜವಾಬ್ದಾರಿ ಮುಗೀತು ನೋಡಪ್ಪ. ಬಿಡು, ಮಾರವ ನಿನ್ನ ಆಸೆ ಈಡೇರಿಸ್ತಾಳೆ. ನೀನ್ ಅನ್ಕೊಂಡಿದ್ರ ಸೊಸೆನೆ ಬರ್ತಾಳೆ. ಲೇ, ಯಾವ್ದಾದ್ರು ಹುಡುಗಿ ನೋಡ್ಕೊಂಡಿದ್ದೀಯಾ? ನಾನ್ ಯಾಕೆ ನೋಡ್ಲಿ, ಅದ್ ನಿನ್ ಕೆಲ್ಸ ಅಲ್ವಾ? ನಿನ್ ನಂಬಕ್ ಆಗಿಲ್ಲ ಬಿಡು. ಎಷ್ಟಾದ್ರೂ ನಿನ್ ಕಳ್ಳ ಕೃಷ್ಣ ಅಲ್ವಾ? ನಿನ್ ಕಳ್ ಮುಖ್ಯ ಅಲ್ವಾ? ಎಸ್ ಅಪ್ಪ, ಏನು ಲಗಾಮಿಲ್ ಕುದುರೆ ತರ ಊರು ಅಲಿತಿದ್ಯಾ ಇಲ್ಲ ಏನಾದ್ರು ಕೆಲಸ ಮಾಡ್ತಿದ್ಯಾ? ಅಪ್ಪ, ನಾನೇನ್ ಕೆಲಸ ಮಾಡ್ಲಿ ಹೇಳಿ? ನನ್ನ ವಿದ್ಯೆಗೆ ಬುದ್ಧಿಗೆ ಈ ದೇಶದಲ್ಲೇ ಕೆಲಸ ಇಲ್ಲ. ಏನಾಯ್ತು ನೋಡೆ, ನಿನ್ ಮಗ ಹೆಂಗ್ ಮಾತಾಡ್ತಿದ್ದಾನೆ. ಏನಾಯ್ತೀಗ? ಮಗ ಮಗ ಅಂತ ಆಸೆ ಪಟ್ಟಿಯಲ್ಲ, ನೋಡು ಏನ್ ಮಾತಾಡ್ತಾ ಇದ್ದಾನೆ ಅವನು. ತಿರ್ಗಾಡಿದ್ರೆ ಸೌದೋಗಿ ಬಿಡ್ತಾನೆ ಅಂತ ರೆಕಮೆಂಡ್ ಮಾಡಿ ಬೈಕ್ ಕೊಡಿಸ್ತೆ, ಆದ್ರೆ ಆ ಬೈಕ್ ಪೆಟ್ರೋಲ್ ಕಾಸು ದುಡಿಯೋ ಯೋಗ್ಯತೆ ಇಲ್ಲ ನನ್ ಮಗನಿಗೆ. ಹೋಗ್ಲಿ ಬಿಡಿ, ನಿಮ್ದು ಯಾವಾಗ್ಲೂ ಇದ್ದಿದ್ದೆ. ಇರೋನೊಬ್ನೇ ಮಗ, ಅವನ್ ಸಂತೋಷವಾಗಿರ್ಲಿ. ನಿಮ್ ಜೊತೆ 24 ಗಂಟೆನೂ ಓಡಾಡಕ್ಕಾಗತ್ತಾ? ಇಲ್ಲಿರೋಕ್ಕಾಗತ್ತಾ? ನೀನ್ ಹೇಳಿದ್ ಸರಿಯಾಗಿದೆ ಮಮ್ಮಿ. ನಾನು ಇನ್ನು ಹಳ್ಳಿಲಿದ್ ಏನ್ ಮಾಡ್ಬೇಕು? ಟೈಮ್ ಪಾಸ್ ಆಗಲ್ಲ, ಅದಕ್ಕೆ ಸಿಟಿ ಕಡೆ ಓಡಾಡ್ಕೊಂಡಿದ್ದೇನೆ. ಸರೋಯ್ತು ಬಿಡು, ನೀನೇ ಅವನಿಗೆ ಕುಮ್ಮ ಕೊಡ್ತಾ ಇದ್ರೆ ಇವ್ ಸರಿದಾರಿಗೆ ಬರೋದು ಯಾವಾಗ? ಅದೇನೋ ಕೈಯಲ್ಲಿ ಬೇರೆ ಕುಯ್ಯೋ ಪಿಯೋ ಅಂತ ತಿರ್ಗಾಡ್ತಿರ್ತಾನೆ. ಅಪ್ಪ, ಇದು ಮೊಬೈಲ್. ಅದ್ ನನ್ ಗೊತ್ತು ಕಣ. 24 ಗಂಟೆ ಅದ್ರಲ್ಲೇ ಮಾತಾಡೋ ವಿಷಯ ಏನೋ ಇದೆ ನಿನಗೆ. ನೀನೇ ಟಾಟಾನ ಬಿರ್ಲಾನ? ಅಪ್ಪ, ವಿದೇಶದಲ್ಲಿ ನನಗೊಂದು ಕೆಲಸ ಸಿಕ್ಲಿ, ನಿಮಗ್ ಟಾಟಾ ಮಾಡೋವರೆಗೂ ನನಗ್ ನಿಮ್ ಕಾಟ ತಪ್ಪಿದ್ದಲ್ಲ. ಏನೋ ನಮ್ಮನ್ನೆಲ್ಲ ಬಿಟ್ಬಿಟ್ಟು ವಿದೇಶಕ್ಕೆ ಹೋಗ್ತಾ ಇದ್ಯಾ? ಇನ್ನೇನಮ್ಮ, ಈ ಅಪ್ಪನ್ ಜೊತೆ ಹೆಣಿಗೆ ನನಗಂತೂ ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಏನೋ ಹೆಣಕ್ತಿಯಾ? ಜಮೀನ್ದಾರಿಕೆ ಮಾಡೋ ನಾನು ಅದನ್ನೇ ಮಾಡ್ತಿರೋದು. ನಮ್ ತಂದೆ ತಾತನು ಅದನ್ನೇ ಮಾಡ್ತಿದ್ರು. ಅದೆಲ್ಲ ನನ್ಗಾಗಲ್ಲ. ಜಮೀನ್ದಾರಿಕೆ ಎಲ್ಲ ನಿಮ್ಗೆ ಇರ್ಲಿ, ನನ್ ಪಾಡಿಗೆ ನನ್ ಬಿಟ್ಬಿಡಪ್ಪ, ಅಷ್ಟೇ ನಾನು ನಿಮ್ಮನ್ ಕೇಳ್ಕೊಳ್ಳೋದು. ನೋಡ್ದೇನೆ, ನೀನ್ ಮುದ್ದು ಮಾಡಿದ್ದು ಎಲ್ಲಿಗ್ ಬಂತು ಅಂತ. ನಮ್ ಮಾತು ಅಂದ್ರೆ ಇವನ್ ಕಾಲ್ ಕಸಕ್ಕಿಂತ ಕಡೆ ಇವನ್ಗೆ. ಸಾಕ್, ಸುಮ್ನೆ ಇರ್ರಿ. ಇವನ್ ಮದ್ವೆ ಮಾಡ್ಕೊಂಡ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಇವನು ಬಾಲ ಸುಟ್ಟ ಬೆಕ್ಕಿನ ತರ ಊರೂರು ಅಲಿತಿದ್ರೆ ಜನ ಏನ್ ಅನ್ಕೋತಾರೆ? ಇವನಿಗೆ ಯಾರು ಹೆಣ್ಕೊಡ್ತಾರೆ? ನೋಡು, ಇವನ ಸ್ವಲ್ಪ ಗಂಭೀರವಾಗಿರೋದಕ್ಕೆ ಹೇಳು. ನನ್ಗೆ ಸ್ವಲ್ಪ ಪಕ್ಕದೂರಲ್ಲಿ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಇದನ್ನ ಇಟ್ಕೋ. ಮಮ್ಮಿ, ನೀನು ಮದ್ವೆಗಿದೆ ಅಂತ ಅಪ್ಪನ್ ತರ ತಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಲ್ಲ ಮಮ್ಮಿ. ಆಯ್ತು, ಸುಮ್ನಿರೋ. ನಿಂಗೆ ಇಷ್ಟ ಆದವಳೆ ಮದ್ವೆ ಮಾಡ್ತೀನಿ ನಾನು. ಸರಿ, ನನ್ ಊಟಕ್ಕೆ ಹಾಕು. ನಮಸ್ತೆ. ನಮಸ್ತೆ. ಎಲ್ಲ ಕೂತ್ಕೊಳ್ಳಿ. ನೋಡ್ರಿ, ನೀವು ಕೂತ್ಕೊಳ್ಳಿ. ಏನಿದು ಎಲ್ಲ ಸೇರ್ಬಿಟ್ಟಿದ್ರಲ್ಲ? ಏನಾದ್ರೂ ವಿಶೇಷವಾದ ಕಾರ್ಯಕ್ರಮ ಇದೆಯೋ? ಹೇಳಿ ಗೌಡ್ರೆ. MLA ಸಾಹೇಬರಿಗೆ ಗೊತ್ತಿಲ್ದಿರೋ ವಿಷಯ ಏನಿದೆ? ತಕರಾರ್ನಲ್ಲಿದ್ದ ಮಾರಮ್ಮನ್ ಜಾತ್ರೆ ವಿಷಯ ಕೋರ್ಟ್ನಲ್ಲಿ ನಮ್ ಕಡೆನೆ ತೀರ್ಮಾನ ಆಗಿದೆ. ಬಹಳ ಸಂತೋಷ. ಈ ಕೆಲಸ ಯಾವಾಗ್ಲೂ ಆಗ್ಬೇಕಾಗಿತ್ತು, ಈಗಾಗಿದೆ ಅಷ್ಟೇ. ವೆರಿ ಗುಡ್. ಈ ಕೇಸು ಈ ಊರ್ ಕಡೆನೆ ಆಗ್ಬೇಕು ಅಂತ ನಾವು ಶ್ರಮ ಪಟ್ಟಿದೀವಿ ಗೌಡ್ರೆ. ಖಂಡಿತವಾಗ್ಲು ನಿಮ್ಗಳ ಸಹಕಾರ ಇಲ್ದಿದ್ರೆ ಇವೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಂದ ಹಾಗೆ MLA ಸಾಹೇಬ್ರೆ, ಮುಂದಿನ ವಾರನೇ ನಮ್ಮೂರ್ ದೇವತೆ ಜಾತ್ರೆ ಅದ್ದೂರಿಯಾಗಿ ಮಾಡ್ಬೇಕು ಅಂತಿದೀವಿ. ತಾವು ಖಂಡಿತ ಬರ್ಬೇಕು. ಇದನ್ನ ನೀವು ನನಗೆ ಹೇಳ್ಬೇಕಾ? ಇದು ನನ್ನ ಕರ್ತವ್ಯ. ನಿಮ್ಮೆಲ್ಲರ ಸಹಕಾರದಿಂದ ನಾನು ಈ ಪದವಿ ಬಂದಿದ್ದೀನಿ. ನಿಮ್ಮೆಲ್ಲರ ಕೆಲಸ ಮಾಡೋದು ನನ್ನ ಭಾಗ್ಯ ಅಲ್ವಾ? ಈ ಜಾತ್ರೆಗೆ ಏನೇನ್ ಬೇಕೋ ಹೇಳಿ, ಎಲ್ಲ ಅನುಕೂಲಗಳನ್ನು ನಾನ್ ಮಾಡ್ಕೊಡ್ತೀನಿ. ಆಯ್ತಲ್ಲ? ನೀವಿಷ್ಟ ಹೇಳಿದ್ಮೇಲೆ ಮುಗೀತು. ನಾವು ಜಾತ್ರೆನ ಅದ್ದೂರಿಯಾಗಿ ಮಾಡ್ತೀವಿ. ಏನ್ರಪ್ಪ, ನಿಮ್ಗೆಲ್ಲ ಒಪ್ಪಿಗೆ ತಾನೆ? ಈಶ್ವರಿ, ನನ್ನ ಯಾಕೆ ಇಲ್ಲಿ ಕರೆದೆ? ಕೃಷ್ಣ, ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಈಶ್ವರಿ, ನಿಜ ಹೇಳ್ತಾ ಇದ್ದೀನಿ, ನಾನ್ ನಿನ್ನ ಇಷ್ಟಪಟ್ಟಿದ್ದೀನಿ. ಈಶ್ವರಿ, ಆ ದೇವರು ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇರೋದಕ್ಕೊಂದು ಗೂಡು ಅಂತ ಕೊಟ್ಟಿರ್ತಾನೆ. ಆದ್ರೆ ಈ ಕೃಷ್ಣನಿಗೆ
ಇರೋದಕ್ಕೆ ನೆಲೆ ಇಲ್ಲ, ಅಂತಸ್ತಿಲ್ಲ. ನನ್ನನ್ನು ಏನು ಅಂತ ಪ್ರೀತಿಸ್ತೀಯ ಈಶ್ವರಿ? ನೋಡು, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀನು, ನಿನ್ ಪ್ರೀತಿ. ಸ್ವಲ್ಪ ಯೋಚನೆ ಮಾಡಿ ನೋಡು ಕೃಷ್ಣ. ನನಗೆ ಬೇಕಾಗಿರೋದು ನಿನ್ ಮನೆ, ಆಸ್ತಿ, ಅಂತಸ್ತು ಇದೇನು ಅಲ್ಲ. ನನಗಿಷ್ಟ ಆಗಿರೋದು ನಿನ್ ಗುಣ. ಸಾಕಜ್ಜಿಗ ಅವ್ರ ಮಗ ಮನಿ ಆರ್ಡರ್ ಮಾಡದೇ ಇದ್ರು ನೀನೇ ನಿನ್ ಸಂಬಳದಲ್ಲಿ ಅವ್ರಿಗೆ ದುಡ್ಡು ಯಾಕೆ ಕೊಡ್ತಿದ್ಯಾ? ನಿನಗೆ ಹೆಂಗ್ ವಿಷಯ ಗೊತ್ತಾಯ್ತು? ನನ್ಗೆಲ್ಲ ಗೊತ್ತು ಕೃಷ್ಣ. ನೀನು ಅಳೋರ್ ಕಣ್ ಒರ್ಸೋನು, ಕಷ್ಟದಲ್ಲಿದ್ದಾರೆ ಅಂದ್ರೆ ಕೈಲಾದಷ್ಟು ಸಹಾಯ ಮಾಡೋನು. ಈ ಗುಣನೇ ಈ ಈಶ್ವರಿನ ಸೆಳೆದಿದ್ದು. ನಾನ್ ನಿನಗ್ ಮನ್ಸ್ ಕೊಟ್ಟಿದ್ದೀನಿ. ಒಂದ್ ಹೆಣ್ಣು ತನ್ನ ಜೀವನದಲ್ಲಿ ಒಬ್ಬನ್ನ ಮಾತ್ರ ಇಷ್ಟಪಡ್ತಾಳೆ. ನನ್ ಜೀವ ಇರೋವರೆಗೂ ನನ್ನ ಹೃದಯದಲ್ಲಿ ನೀನೊಬ್ಬನಿಗೆ ಸ್ಥಾನ. ನಾಚ್ಕೋಬೇಕಾದ್ ನಾನೇ ಮನಸ್ ಬಿಚ್ಚಿ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ನೀನ್ ನನ್ನ ಪ್ರೀತಿಸ್ತೀಯೋ ಇಲ್ವೋ ಹೇಳು. ಈಶ್ವರಿ, ನಾನು ನಿನ್ನ ಪ್ರೀತಿಸ್ತೀನಿ. ತಗೊಳ್ಳಿ, ತಗೋಪ್ಪ. ಮಾಮ, ಸರಿಯಾದ ಸಮಯಕ್ಕೆ ಬಂದೆ. ನನ್ನ ಮಗಳು ಈಶ್ವರಿ. ನಿನ್ನ ನೋಡಿ ಬಹಳ ಸಂತೋಷ ಆಯ್ತಮ್ಮ ನನ್ಗೆ. ಏನು ಓದಿದ್ಯಮ್ಮ? SSLC ಮುಗ್ದಿದೆ. ಸದ್ಯಕ್ಕೆ ಮನೇಲಿ ಅಡಿಗೆ ಮಾಡ್ಕೊಂಡಿದ್ದಾಳೆ. ಒಳ್ಳೇದಾಯ್ತು ಬಿಡಿ. ಈಗಿನ ಕಾಲದ ಹುಡುಗಿರ್ಗೆ ಅಡಿಗೆ ಮಾಡೋಕೆ ಬರಲ್ಲ. ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಾಳೆ. ಮುದಿ, ರೈಸ್ ಮಿಲ್ಲಿಂದ ಅಕ್ಕಿ ಮೂಟೆ ಬಂದವೆ, ಎಲ್ಲ ಹಾಕಿಸ್ಲಿ? ಈಶ್ವರಿ, ಅಪ್ಪಾಜಿ ಅಕ್ಕಿ ಮೂಟೆ ಬಂದಿದ್ಯಂತೆ, ಎಣಿಸ್ಕೊಂಡು ಹಿಂದ್ಗಡೆ ರೂಮ್ಗೆ ಹಾಕಿಸ್ಬಿಡು. ಆಯ್ತಪ್ಪಾಜಿ. ಏನಪ್ಪ ಕೈನಲ್ಲಿ ಪಾನಕ ಇಟ್ಕೊಂಡು ಕುಡಿತಾನೆ ಇಲ್ವಲ್ಲಪ್ಪ? ಕುಡಿರಯ್ಯ. ಅಲ್ಲಯ್ಯ, ಇಂಥ ಸುಂದರವಾದ ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಂಡು ನನಗೊಂದ್ ಮಾತು ಹೇಳಿವಲ್ಲಯ್ಯ ನೀನು. ನಿನಗ್ ಗೊತ್ತಿದೆ ಅಂತ ನಾನು ಸುಮ್ನೆ ಇದ್ದೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನಿನ್ ಮಗಳನ್ನ ನನ್ ಮನೆಗ್ ಸೊಸೆಯಾಗಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ಈ ಪಾನಕ ಕುಡಿತೀನಿ. ಇಲ್ಲ ಅಂದ್ರೆ ಈಗಿಂದ ಈಗ್ಲೇ ಎದ್ದು ಹೊಂಟೋಗ್ತೀನಿ. ಎಂದಿಗೂ ನಿನ್ ಮನೆ ಕಡೆ ಬರೋದಿಲ್ಲ. ಅಬ್ಬಾ, ಇಷ್ಟೇನಾ? ಹೆದರ್ಸ್ಬಿಟ್ಟಿದ್ರಿ? ಋಣಾನುಬಂಧ ಇದ್ರೆ ಎಲ್ಲ ಆಗತ್ತೆ ಬಿಡು. ಆ ಕತೆ ಎಲ್ಲ ಬೇಡ. ನಿನ್ನ ಮಗಳನ್ನ ನನ್ ಮಗನಿಗೆ ಕೊಡ್ತೀಯೋ ಇಲ್ವೋ ಅಷ್ಟ್ ಹೇಳು. ಆಗ್ಲಿ ಕಣಯ್ಯ, ಮೊದ್ಲು ಪಾನಕ ಕುಡಿ. ನಿನ್ನಿಷ್ಟನೇ ನನ್ನಿಷ್ಟ. ಜಮಾಚಿ ಇದೇನೆಯ ಕುಡಿದ್ಬಿಟ್ಟ? ಅಪ್ಪ, ನೀನ್ ಮಾಡಿ ಸರಿನಾ? ಏನೋ ಅದು? ನನ್ ಕೇಳ್ದೆ ನನ್ ಮದುವೆ ಫಿಕ್ಸ್ ಮಾಡಿದ್ದು. ನೋಡೋ, ಸುಮ್ನೆ ಇಲ್ದೇ ಇರೋ ಕಾರಣ ಹೇಳಿ ನನ್ ತಲೆ ತಿನ್ಬೇಡ. ನಾಗೇಗೌಡರು ಅವ್ರ ಕುಟುಂಬ ನಮ್ಗೆ ಹಳೆ ಪರಿಚಯ. ನಮಗೆ ಸರಿ ಸಮನಾದವ್ರು. ನಮ್ಮ ಆಸ್ತಿ ಅಂತಸ್ತಿಗೆ ತೂಕವಾಗಿ ಬಾಳೋರು. ಅವ್ರ ಮಗಳು ಬಂಗಾರದಂತವಳು. ಅಂಥವಳು ತಾನಾಗೆ ನಮ್ಮನೆ ಸೊಸೆಯಾಗಿ ಬರೋವಾಗ ಸುಮ್ನೆ ಹಠ ಮಾಡಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ಹಣ, ಗುಣ, ರೂಪ ಇದ್ರೆ ಸಾಕ? ನನ್ಗ ಹುಡುಗಿ ಹೊಂದಾಣಿಕೆ ಆಗ್ತಾಳಂತ ಯೋಚನೆ ಮಾಡೋದ್ ಬೇಡ? ಯಾಕೋ ಆ ಹುಡುಗಿಗೆ ಏನಾಗಿದೆ? ಹಣನ, ರೂಪನ, ಗುಣನ ಏನ್ ಕಡಿಮೆ ಆಗಿದೆ ಅವಳಿಗೆ? ನಾನ್ ನಿಮ್ ಮಗ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ ಆಸೆ, ಪ್ರತಿಷ್ಠೆ, ಆಸ್ತಿ, ಅಂತಸ್ತು ಇದಕ್ಕೆಲ್ಲ ನನ್ ಬಲಿಪಶು ಮಾಡ್ಬೇಡಿ. ನನಗೆ ನಂದೇ ಆದ ಆಸೆ, ಆಕಾಂಕ್ಷೆಗಳಿವೆ. ನನ್ ಜೀವನದ ಗುರಿನೇ ಬೇರೆ. ಮದುವೆ, ಮನೆ, ಮಕ್ಕಳು ಬರೀ ಇದ್ರಲ್ಲೇ ನನ್ ಜೀವನದ ಬಂದಿ ಆಗಿರಕ್ಕೆ ನಾನು ತಯಾರಿಲ್ಲ. ನನ್ಗ ಆ ಹುಡುಗಿ ಒಪ್ಪಿಗೆ ಇಲ್ಲ. ನಾನು ಅವಳನ್ನ ಮದ್ವೆ ಆಗಲ್ಲ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡೋ ಪ್ರಸನ್ನ, ಸುಮ್ನೆ ಹೀಗೆಲ್ಲ ಹಠ ಹಿಡಿಬೇಡ. ನಾವು ಅವ್ರ ತಂದೆ ತಾಯಿಗೆ ಮಾತು ಕೊಟ್ಟಿದೀವಿ. ನಾನ್ ನಿಮ್ ಮಗನೇ ಇರ್ಬೋದು. ಯಾರನ್ ಕೇಳಿ ಮಾತು ಕೊಟ್ರಿ? ನಮ್ ಮನೆಗೆ ಇಂಥ ಸೊಸೆನೆ ಬಂದು ದೀಪ ಹಚ್ಬೇಕು ಅನ್ನೋ ಅಧಿಕಾರನೂ ನಮಗಿದೆ. ನೋಡಿ, ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ. ನನ್ಗಂತೂ ಈ ಮದ್ವೆ ಇಷ್ಟ ಇಲ್ಲ. ಇದ್ ನನ್ ಕೊನೆ ನಿರ್ಧಾರ. ನನ್ನ ಕೊನೆ ನಿರ್ಧಾರನೂ ಕೇಳು. ನಿನ್ ಮದ್ವೆ ಆಗ್ಬೇಕು ಅಂದ್ರೆ ಆ ಈಶ್ವರಿ ಜೊತೆನೆ ಕಣಲೇ. ತಂದೆ ಪರಮಾತ್ಮ
ಕಾಪಾಡು. ಈಶ್ವರಿ, ಒಬ್ಬಳೇ ಬಂದಿದ್ದೀಯಮ್ಮ? ಹೌದಜ್ಜಿ. ಇವತ್ತು ನಮ್ ಕೃಷ್ಣ ಹುಟ್ಟಿದ ದಿನ ಕಣವ್ವ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದು ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಬಂದೆ. ನಾನು ಪ್ರತಿ ಸೋಮವಾರ ಈ ದೇವ್ರ ಪೂಜೆ ಮಾಡ್ಸಕ್ಕೆ ಬರ್ತೀನಿ. ಒಳ್ಳೆ ಅಭ್ಯಾಸ ಮಾಡವ, ಮಾಡು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ತಾನೆ. ಮನೆಯಲ್ಲಿ ಅಪ್ಪ ಅವ್ವ ಎಲ್ಲ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದ್ದಾರೆ. ಒಂದ್ಸಲ ಮನೆಗ್ ಬನ್ನಿ ಅಜ್ಜಿ. ಬರ್ತೀನಿ, ಖಂಡಿತ ಬರ್ತೀನವ್ವ. ನಿನ್ನ ಮದುವೆ ಊಟ ಬೇಗ ಹಾಕ್ಸು. ಕೃಷ್ಣ, ಅಜ್ಜಿ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಪ್ಪ. ಸರಿ ಅಜ್ಜಿ. ಕೃಷ್ಣ, ಬಾಪ. ಆಯ್ತಜ್ಜಿ. ಈಶ್ವರಿ, ಬಂದು ತುಂಬ ಹೊತ್ತಾಯ್ತಾ? ಕಾಯಿಸ್ಬಿಟ್ನಾ? ಪ್ರೀತಿಸೋರ್ಗೋಸ್ಕರ ಕಾಯೋದ್ರಲ್ಲೂ ಒಂಥರ ಸುಖ ಇದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಹೌದಾ? ಇವತ್ತು ನಿನ್ ಹುಟ್ಟಬ್ಬ ಅಲ್ವಾ? ನಿನ್ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದ್ ಕಾಣಿಕೆ ಕೊಡ್ತೀನಿ, ಬಾ. ಎಲ್ಲಿಗೆ ಈಶ್ವರಿ? ಹೇಳ್ತೀನಿ ಬಾ. ಎಲ್ಲಿಗೆ ಅಂತ ಹೇಳು. ಹೇಳ್ತೀನಿ ಬಾ. ಇನ್ನು ಎಷ್ಟು ಮೆಟ್ಲು ಹತ್ಬೇಕು? ಇನ್ ಸ್ವಲ್ಪ ದೂರ. ವಾವ್, ತುಂಬಾ ಚೆನ್ನಾಗಿದೆ ಈ ಜಾಗ ಈಶ್ವರಿ. ಪ್ರಪಂಚದಲ್ಲಿ ನಾನು ತುಂಬಾ ಇಷ್ಟಪಡೋ ಜಾಗ ಅಂದ್ರೆ ಈ ಬೆಳ್ಳಿ ಬೆಟ್ಟ. ನನಗ್ ಸಂತೋಷ ಆದ್ರೂ ದುಃಖ ಆದ್ರೂ ಈ ಬೆಳ್ಳಿ ಬೆಟ್ಟಕ್ಕೆ ಬಂದು ಒಬ್ಳೆ ಕೂತ್ಕೊಂಡ್ಬಿಡ್ತೀನಿ. ನನಗೂ ಈ ಬೆಳ್ಳಿ ಬೆಟ್ಟಕ್ಕೂ ಏನೋ ಒಂಥರ ಸಂಬಂಧ ಇದೆ. ನನ್ನ ಆಸೆ ಚಿಗುರಿದ್ದು ಇಲ್ಲೇ. ನಾನು ಇಷ್ಟಪಡೋ ಜಾಗದಲ್ಲಿ ನಿನ್ ಜೊತೆ ಇದ್ದೀನಲ್ಲ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಅದ್ ಸರಿ, ಏನೋ ಕಾಣಿಕೆ ಕೊಡ್ತೀನಿ ಅಂದ್ಯಲ್ಲ, ಅದೇನದು? ನನ್ನ ಪ್ರೀತಿನ, ನನ್ನ ಜೀವನನ ನಿನಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ ಕೃಷ್ಣ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಜೊತೆ ಸಂತೋಷವಾಗಿ ಬಾಳ್ಬೇಕು, ಅದೇ ನನ್ನ ಆಸೆ. ಈಶ್ವರಿ, ನನ್ನ ಮನಸ್ಸಿನಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ಇದು ನಮ್ಮ ಪ್ರೀತಿ ಮೇಲಾಣೆ, ಈ ಬೆಳ್ಳಿ ಬೆಟ್ಟದ ಮೇಲಾಣೆ. ಕೃಷ್ಣ, ನೀವಿಬ್ರು ತಪ್ಪು ಮಾಡ್ತಿದ್ದೀರಾ. ಯಾಕೋ? ಪ್ರೀತಿಸೋದ್ರಲ್ಲಿ ತಪ್ಪೇನಿದೆಯೋ? ಪ್ರೀತಿಸೋದ್ರಲ್ಲೇನ್ ತಪ್ಪಿಲ್ಲ, ಗೊತ್ತಿದ್ದು ಈ ತರ ದುಡುಕೋದ್ ತಪ್ಪು. ದುಡುಕ್ತಾ ಇದೀವ? ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದೀವೋ? ಅದೇ ನನಗೆ ಗಾಬರಿ ಆಗ್ತಾ ಇರೋದು. ನೀವಿಬ್ರು ಪ್ರೀತಿಸಿರೋದೇ ತಪ್ಪು ಅಂತದ್ರಲ್ಲಿ ನೀವಿಬ್ರು ಮದುವೆ ಆಗ್ಬಿಟ್ರೆ ಗೌಡ್ರು, ಊರಿನ ಜನ ಸುಮ್ಮನೆ ಇರ್ತಾರ? ಅನಾಥನಾಗಿ ಬಂದ ನಿನಗೆ ಅನ್ನ ನೀರು ಕೊಟ್ಟು ಆಶ್ರಯ ಕೊಟ್ಟಿದ್ದಕ್ಕೆ ಗೌಡ್ರ ಮಗಳಿಗೆ ಕಣ್ಣು ಹಾಕ್ತಾ ಅಂತ ಊರಿನ ಜನ ರೊಚ್ಚಿಗಳದಿಲ್ವಾ? ನೋಡಿ, ಹಾಗೇನೂ ಆಗಲ್ಲ ಕೃಷ್ಣ. ಈ ಬೆಳ್ಳಿ ಬೆಟ್ಟದ ಶಿವ ಖಂಡಿತ ನಮ್ಮನ್ ಕೈ ಬಿಡಲ್ಲ. ನಮ್ ಪ್ರೀತಿ ಗೆದ್ದೇ ಗೆಲ್ಲುತ್ತೆ, ಆ ನಂಬಿಕೆ ನನ್ಗಿದೆ. ಮೂರು ಕಾಲಿನ ಪಕ್ಷಿ ನೀರೊಳಗೆ ಮುಳುಗಿ ಗಗನ ಬಾಪಾ ಬಾ ಕೂತ್ಕ ಬಾ. ಏನ್ ಅಪ್ರೂಪಾಗಿ ಬಂದ್ಬಿಟ್ಟಿಲ್ಲ, ಗೌಡ್ರೇನಾರು ಹೇಳ್ ಕಳ್ಸುದ್ರ? ಅವ್ರು ಹೇಳ್ ಕಳ್ಸೋ ಮೊದ್ಲು ನಾನೇ ಒಂದು ಮುಖ್ಯವಾದ ಇಸಿಯ ನೀನ್ ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ಏನಪ್ಪ ಅಂತ ಇಸಿಯ ಬಹಳ ಗಂಭೀರವಾಗದೆ. ನೀನು ಮೊಮ್ಮಗ ಕೃಷ್ಣ ಬೆಂಕಿ ಜೊತೆ ಸರಸ ಆಡ್ತಾವನೆ, ಅವನ್ನ ಓಸಿ ಎಚ್ಚರವಾಗಿರಕ್ ಕೇಳು. ಏನಪ್ಪ ಹೇಳ್ತಾ ಇದೀಯಾ? ನನ್ನ ಮೊಮ್ಮಗ ಅಂತ ಅನಾಹುತ ಏನ್ ಮಾಡ್ದ? ಅನಾಹುತ ಇದುವರೆಗೂ ಆಗಿಲ್ಲ, ಇನ್ನು ಮುಂದೇನೋ ಆಗ್ಕೂಡ್ದು.
ಮೊಳಕೆಯಲ್ಲೇ ಚೂಟಿದ್ರೆ ಅದು ಮರವಾಗಿ ಬೆಳೆಯಲ್ದು. ಗಂಗಣ್ಣ ಒಗಟಾಗಿ ಹೇಳ್ಬೇಡ, ಒಸಿ ಬುಡ್ಸ್ತಾ ಹೇಳಪ್ಪ. ನಮ್ ಗೌಡ್ರ ಮಗಳು ಈಶ್ವರಿದು ಮಗೀನಂತ ಮನಸ್ಸು. ಅವಳ ಹಾಲ್ನಂತ ಮನಸ್ಸನ್ನ ತಪ್ಪಾಗಿ ತಿಳ್ಕೊಂಡು ನಿನ್ ಮೊಮ್ಮಗ ಪ್ರೀತಿ ಪ್ರೇಮ ಅಂತ ಸುತ್ತವನೆ. ಯೋಚನೆ ಮಾಡು, ನೀನೇ ಹೊಸಿ ಬುದ್ಧಿ ಹೇಳಿ ಅವನ್ನ ಸರಿ ದಾರಿಗೆ ತರ್ತೀಯೋ ಅಥವಾ ನಾವೇ ಅವನ್ನ ಸರಿ ದಾರಿಗೆ ತರೋಕೆ ಬೇರೆ ದಾರಿ ಹಿಡಿಬೇಕು? ಅಯ್ಯೋ ಶಿವನೇ. ಮುದ್ಕಿ, ಮುದ್ಕಿ, ಏನಾಯ್ತು? ಯಾಕೆ ಸಪ್ಗಿದ್ಯಾ? ಓ, ದುಡ್ಡಿನಿಸ್ಯಾನಾ? ನಾಳೆ ಸಂಬಳ ಬರ್ತದೆ, ಕೊಡೋಣ ಬಿಡು. ನೋಡು ಕೃಷ್ಣ, ನಾವು ಬಡವರು, ನಮ್ಮ ಅಳದಲ್ಲಿ ನಾವು ಬದುಕಬೇಕು ಕಣಪ್ಪ. ಆಕಾಶಕ್ಕೆ ಏಣಿ ಹಾಕೋ ಕನಸು ಕಾಣಬಾರ್ದು ಕಣೋ, ಕಾಣಬಾರ್ದು. ಏನಾಯ್ತೆ ಮುದ್ಕಿ ಇವಾಗ? ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಹೆಣ್ಮಕ್ಳ ಜೊತೆ ಹೆಚ್ಚು ಸಲಿಗೆಯಿಂದ ನಡ್ಕೊಂಡ್ರೆ ನೋಡ್ದವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಮಗ. ವಾ, ಇದಾ ವಿಷಯ? ಮುದ್ಕಿ, ನಾನು ಈ ಊರಿನ ಪೋಸ್ಟ್ ಮ್ಯಾನ್. ಎಲ್ರು ಮನೆಗಳಿಗೆ ಹೋಗ್ಬೇಕಾಯ್ತದೆ, ನಗನಗ್ತಾ ಮಾತಾಡ್ಬೇಕಾಯ್ತದೆ, ಪತ್ರ ಹಂಚ್ಬೇಕಾಯ್ತದೆ. ಹಂಗನ್ಬಿಟ್ಟು ಎಲ್ಲರ ಹತ್ರ ಕೆಟ್ಟ ಭಾವನೆ ಇಟ್ಕೊಂಡು ಮಾತಾಡಕಾಯ್ತದ? ನಾನ್ ನಿನ್ ಮೊಮ್ಮಗ ಮುದ್ಕಿ, ನನ್ ಮೇಲೆ ನಿನ್ ನಂಬಿಕೆ ಇಲ್ವಾ? ಕಿಡಿಯಿಲ್ದೆ ಹೊಗೆಯಾಡುತ್ತಾ ಮಗ. ಕಾಣ್ದೆ ನಾವ್ ಏನೇ ಮಾಡಿದ್ರು ನಮ್ಮನ್ನ ಗಮನಿಸೋ ಕಣ್ಣುಗಳು ನೂರಾರು ಇರ್ತಾವಪ್ಪ. ಹಲ್ಲು ಗಟ್ಟಿ ಆಗೈತೆ ಅಂತ ಕಲ್ಲು ಕಡಿಯಕ್ಕಾಗುತ್ತಾ ಕೃಷ್ಣ? ಮುದ್ಕಿ, ಸುತ್ತಿ ಬಳಸಿ ಮಾತಾಡಬೇಡ. ಏನ್ ಹೇಳ್ಬೇಕು ಅಂತಿದ್ಯಾ ನೇರವಾಗಿ ಹೇಳು. ನಿನಗೂ ಆ ನಾಗಿಗೌಡ್ರ ಮಗಳಿಗೂ ಏನ್ ಸಂಬಂಧ? ಮುದ್ಕಿ, ನಾನು ಈಶ್ವರಿ ಇಬ್ರು ಪ್ರೀತಿಸ್ತಾ ಇದ್ದೀವಿ. ಮುದ್ಕಿ, ನಿನ್ನ ಒಪ್ಪಿಗೆ ತಗೊಂಡು ನಾವಿಬ್ರು ಮದುವೆ ಆಗ್ಬೇಕು ಅಂತಿದ್ದೀವಿ. ಕೃಷ್ಣ, ಕನಸು ಕಾಣ್ಬೇಡ ಮಗ. ಅಂತ ಕನಸನ್ನ ಕಾಣೋ ಹಕ್ಕು ಕೂಡ ನಮಗಿಲ್ಲಪ್ಪ. ಮುದ್ಕಿ, ಪ್ರೀತಿನ ದೇವ್ರು ಅಂತಾರೆ, ಪ್ರೀತಿಯಿಂದ ಬಾಳಿ ಅಂತಾರೆ. ನಮ್ಮನ್ನ ಪ್ರೀತಿಸೋರ್ನ ನಾವು ಪ್ರೀತಿಸೋದು ತಪ್ಪ ಮುದ್ಕಿ? ಇದು ಸರಿ ತಪ್ಪುಗಳ ವಿಚಾರ ಅಲ್ಲ ಕಣಪ್ಪ. ಎರಡು ಮನೆತನಗಳಿಗೆ ಸಂಬಂಧಪಟ್ಟ ವಿಷಯ. ಅವರು ನಮಗಿಂತ ದೊಡ್ಡವರು. ಅವರದೇ ಆದ ಆಸೆ ಆಕಾಂಕ್ಷೆ ಏನೇನೋ ಮಡಿಕೊಂಡಿರ್ತಾರೆ. ಕೃಷ್ಣ ಕಂದ, ನನ್ನ ಮೊಮ್ಮಗನ ಕನಸು ತಿರುಕನ ಕನಸಾಗಬಾರ್ದಪ್ಪ, ತಿರುಕನ ಕನಸಾಗಬಾರ್ದು. ಕೃಷ್ಣ ಕೃಷ್ಣ, ನಿನ್ನ ಪ್ರೀತಿ ವಿಚಾರನ ಇಲ್ಲಿಗೆ ಮರೆತು ಬಿಡ, ಮರೆತು ಬಿಡಪ್ಪ, ಮರೆತು ಬಿಡು. ಅನ್ಪೂರ್ಣ, ಅನ್ಪೂರ್ಣ, ಅನ್ಪೂರ್ಣ. ಏನು ರಾಯರು ಬಹಳ ಸಂತೋಷದಿಂದ ಬರ್ತಾ ಇದ್ದೀರಾ? ಸಂತೋಷ ಇನ್ನೇನೇ ಇದೆ. ಇರೋ ಮಗಳನ್ನ ಒಳ್ಳೆ ಮನೆತನಕ್ಕೆ ಸೇರಿಸಿದ್ರೆ ತಂದೆ ತಾಯಿಗೆ ಆಗೋ ಆನಂದ ಇದಕ್ಕಿಂತ ಬೇರೆ ಇನ್ನೇನಿದೆ? ಅದು ನಿಜಾನೇ ರೀ. ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಂಡ್ರೆ ಮಡ್ಲಲ್ಲಿ ಬೆಂಕಿನ ಕಟ್ಕೊಂಡ ಹಾಗೆ. ಏನೋ ನಾವಿಬ್ರು ಚೆನ್ನಾಗಿರುವಾಗ್ಲೇ ಅವಳಿಗೊಂದು ಒಳ್ಳೆ ನೆಲೆ ಸಿಕ್ತಲ್ಲ, ಅದೇ ಸಂತೋಷ. ಅದ್ ಸರಿ, ನೀವು ಪುರೋಹಿತರ ಹತ್ರ ಹೋಗಿದ್ರಲ್ಲ, ಏನ್ ಹೇಳಿದ್ರು? ಇದೊಂದು ಅಮಾವಾಸ್ಯೆ ಕಳೀಲಿ, ಎರಡೂ ಜಾತಕ ನೋಡಿ ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಇನ್ನೇನ್ ಬಿಡಿ, ಅವ್ರು ಹೇಳಿದ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ. ಮಗಳ ಕರಿಯೇ, ಈ ಸಂತೋಷ ವಿಷಯನ ಅವಳಿಗೂ ತಿಳಿಸ್ಬಿಡೋಣ. ಕರೀತೀನಪ್ಪ. ಈಶ್ವರಿ, ಅಪ್ಪಾಜಿ ಬಂದಿದ್ದಾರೆ, ಮಜ್ಜಿಗೆ ತಗೊಂಬಮ್ಮ. ಆಯ್ತಮ್ಮ. ಬಾ ಮಗಳೇ, ಬಾ. ನೀನು ಮಹಾ ಅದೃಷ್ಟವಂತೆ. ದೊಡ್ಡೇಗೌಡ್ರು ಅಕ್ಕಪಕ್ಕದ 8 ಊರ್ಗೆ ದೊಡ್ಡ ಜಮೀನ್ದಾರರು. ಅವ್ರ ವಂಶದ ಹಿರೀಕರೆಲ್ಲ ದೊಡ್ಡ ಪಾಳೆಗಾರರು. ಒಳ್ಳೆ ವಂಶ. ಅವ್ರಿಗೆ ಇರೋನೊಬ್ನೇ ಮಗ ಪ್ರಸನ್ನ, ವಿದ್ಯಾವಂತ, ಬುದ್ಧಿವಂತ, ನಮ್ಮ ಮನೆತನಕ್ಕೆ ತಕ್ಕಂತ ಅಳಿಯ. ಅದಕ್ಕಿಂತ ಮಿಗಿಲಾಗಿ ನಿನಗೆ ಅನುರೂಪನಾದಂತ ಗಂಡ.
ಹಾಯ್, ಯಾಕಿಷ್ಟೊಂದು ಫಾಸ್ಟ್ ಆಗಿ ಓಡ್ ಬರ್ತಾ ಇದೆಯಾ? ಅದು 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 ಎನಿಹೌ, ನಿನ್ನ ಮೃದುವಾದ ಪಾದಗಳಿಗೆ ನೋವಾಗಬಾರ್ದು. ಕಮ್ ಆನ್, ಬೈಕಲ್ಲಿ ಹೋಗೋಣ. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಸರಿ, ಕೂತ್ಕೋ. ಹೋಗೋಣ. ಕೃಷ್ಣ, ಈಶ್ವರಿ, ಕೃಷ್ಣ, ಕೃಷ್ಣ. ಯಾಕೀಶ್ವರಿ, ಏನಾಯ್ತು? ಏನಾಗ್ಬಾರ್ದಿತ್ತು ಅದೇ ಆಗೋಯ್ತು. ಅಪ್ಪ ಅಮ್ಮ ನನ್ನ ಮದ್ವೆನ ಬೇರೆ ಕಡೆ ನಿಶ್ಚಯ ಮಾಡಿದ್ದಾರೆ. ಈಗ ಏನ್ ಮಾಡೋಣ? ನಾನಿದ್ದೀನಿ ಈಶ್ವರಿ, ನೀನೇನು ಚಿಂತೆ ಮಾಡ್ಬೇಡ. ನನ್ಗೇನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ. ಅವ್ರ ಎದುರಿಗೆ ನಿಂತು ಇರೋ ವಿಷಯ ಹೇಳ್ಬಿಡೋಣ ಅನ್ಸುತ್ತೆ. ಹೇಳಿದ್ರೆ ಕೇಳ್ತಾರ ಈಶ್ವರಿ? ಅವರು ಅವ್ರವ್ರದೇ ಅದು ಲೋಕದಲ್ಲಿ ಇರ್ತಾರೆ. ನಿಜವಾದ ಪ್ರೀತಿಗೆ ಇಲ್ಲಿ ಬೆಲೆ ಇಲ್ಲ. ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಮ ಪ್ರೀತಿನ ಬಲಿ ಕೊಟ್ಬಿಡ್ತಾರೆ ಅಷ್ಟೇ. ಕೃಷ್ಣ, ನನಗ್ ನಿನ್ನ ಬಿಟ್ಟು ಒಂದ್ ನಿಮಿಷನೂ ಇರಕ್ಕಾಗಲ್ಲ. ಹೀಗಿರುವಾಗ ಈ ಜೀವನ ಪೂರ್ತಿ ನಿನ್ನ ಮರೆತು ಬೇರೆಯವ್ರ ಜೊತೆ ಹೇಗಿರಕ್ಕಾಗತ್ತೆ? ನೀನೇನು ಯೋಚನೆ ಮಾಡಬೇಡ ಈಶ್ವರಿ. ಆ ದೇವರಿಂದನೂ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕಾಗಲ್ಲ. ಪ್ರಾಮಾಣಿಕವಾಗಿ ನಡೆದಿರೋ ವಿಷಯ ಹೇಳೋಣ. ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಈ ಊರ್ ಬಿಟ್ಟು ಎಲ್ಲಾದ್ರೂ ಓಡೋಗೋಣ. ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ನಾನಿರುವಾಗ ಹೆದರಿಕೆ ಯಾಕೆ ಈಶ್ವರಿ? ಏನೇ ಆದ್ರೂ ನಾನು ನಿನ್ ಕೈ ಬಿಡಲ್ಲ. ಕೃಷ್ಣ, ನನಗ್ ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ? ನಮ್ಮ ಪ್ರೇಮ ಸುಖಾಂತವಾಗಲಿ ಅಂತ ಆಸೆ ಪಡ್ತೀನಿ. ಈಶ್ವರಿ, ಧೈರ್ಯವಾಗಿರು. ಯಾರೇನೇ ಮಾಡಿದ್ರು ನಾನು ನಿನ್ನಿಂದ ದೂರ ಆಗಲ್ಲ. ನನ್ನ ನಂಬು. ಈಶ್ವರಿ, ಈಶ್ವರಿ, ನಾನು ಬರ್ತೀನಿ. ರಂಗಜಿ, ರಂಗಜಿ, ಏನಪ್ಪ? ಗೌಡ್ರು ನಿನ್ನ ನಿನ್ ಮೊಮ್ಮಗನ್ನು ಕರೀತಾವ್ರೆ. ರಂಗಜಿ, ನಾನು ಆವತ್ತೇ ನಿನ್ಗೆ ಎಚ್ಚರಿಕೆ ಕೊಟ್ಟೆ, ನೀನು ಎಚ್ಚೆತ್ಕೊಳ್ಳಿಲ್ಲ. ಈಗ ನೋಡು, ಕುತ್ತಿಗೆ ಬಂದು ಕೂತೈತೆ. ನಿನ್ ಮೊಮ್ಮಗ ಕೃಷ್ಣ ನಮ್ ಈಶ್ವರವನ್ನ ಪ್ರೀತಿ ಮಾಡ್ತಾ ಇರೋ ವಿಚಾರ
ಗೌಡ್ರಿಗೆ ಗೊತ್ತಾಗೋಗೈತೆ. ಅಯ್ಯಯ್ಯೋ, ನೀನ್ ಅದೇನು ಮಾಡ್ತೀಯೋ ನೀನೇ ತೀರ್ಮಾನ ಮಾಡ್ಕೊ. ಸರಿ ಸರಿ ಬಾ ಜಲ್ದಿ. ಎಲ್ಲಿ ನಿನ್ ಮೊಮ್ಮಗ? ಅವನು ತಾಯಿ ಇಲ್ಲದ ತಬ್ಬಲಿ ಅಜ್ಜಿ ಆಶ್ರಯದಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ ಜೀವನೋಪಾಯಕ್ಕೋಸ್ಕರ ಒಂದ್ ಕೆಲ್ಸ ಕೊಡ್ತೆ. ಊರಿನ ಮಗ ಅಂತ ಊರಿನ ಜನ ಎಲ್ಲ ತಿಳ್ಕೊಂಡಿದ್ದಾರೆ. ಅವನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ಉಳಿಸ್ಕೋಬೇಕಾಗಿರೋದು ಅವನ್ ಧರ್ಮ ತಾನೇ. ಈಗ ಅವನು ನಮ್ಮ ಮನೆತನಕ್ಕೆ ಕೈ ಹಾಕ್ತಾ ಇದ್ದಾನೆ. ನನ್ನ ಮಗಳ ಬಾಳಿಗೆ ಮುಳ್ಳಾಗ್ತಾ ಇದ್ದಾನೆ. ನನ್ನ ಮಗಳನ್ನ ಒಳ್ಳೆ ಮನೆತನಕ್ಕೆ ನೋಡಿ ಮದುವೆ ಮಾಡಿ ಅವಳು ಸುಖ ಸಂತೋಷದಿಂದ ನಡೆಯೋದನ್ನ ನಾವು ನೋಡ್ಬೇಕು ಅಂತ ಇದ್ರೆ ನಮ್ಮ ಮನಸ್ಸಿಗೆ ಬೆಂಕಿ ಇಡ್ತಾ ಇದ್ದಾನೆ. ಇಲ್ಲ ಗೌಡ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಮ್ ಕೃಷ್ಣನು ನಿಮ್ ಮಗಳು ಈಶ್ವರಿನು ತುಂಬಾ ಪ್ರೀತಿಸ್ತಿದ್ದಾರೆ. ಮುಚ್ಚಿ ಬಾಯ್. ಏನಂದೆ? ನನ್ನ ಮಗಳನ್ನ ನಿನ್ನ ಮೊಮ್ಮಗ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ ಬಂತು? ಏನು ದಿಕ್ಕಿಲ್ಲದ ಪರದೇಶಿಗಳು ಅಂತ ಸಲಿಗೆ ಕೊಟ್ರೆ ನಮ್ಮ ಮನೆಗೆ ಕನ್ನ ಹಾಕ್ತಿದ್ದೀರಾ? ನಿಮ್ಮನ್ನ ಸುಟ್ಟು ಬಿಡಿದ್ದೀನಿ. ಗೌಡ್ರೆ, ನಮ್ಮ ಮೇಲ್ ಕರುಣೆ ತೋರಿಸಿ ನನ್ ಮೊಮ್ಮಗ ಮಾಡಿರೋ ತಪ್ಪನ್ನ ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ಬಿಡಿ ಗೌಡ್ರೆ. ನಾನು ಯಾವತ್ತೂ ಯಾರಿಗೂ ಸುಮ್ಮನೆ ತೊಂದರೆ ಕೊಡೋನಲ್ಲ. ನನಗೆ ನನ್ನ ಮನೆತನಕ್ಕೆ ಮಸಿ ಬಡಿಯವ್ರನ್ನ ಕಂಡ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಇವತ್ತೇ ಕೊನೆ ತೀರ್ಮಾನ ಮಾಡ್ಕೊಳ್ಳಿ. ನೀವಿಬ್ರು ಈ ಊರ್ನ ಬಿಟ್ಟು ಹೋಗ್ಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಸುಟ್ಟಾಕ್ಬಿಡ್ತೀನಿ. ದೇವ್ರೆ, ಯಾಕಪ್ಪ ಹಿಂಗ್ ಮಾಡ್ದೆ? ಮುಂದೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಯಾಕೆ ಕಣ್ಣೀರ್ ಹಾಕ್ತಾ ಇದ್ಯಾ? ನಿನ್ ಮನಸ್ಸಿಗೆ ನೋವಾದ್ರೆ ನನ್ ಕಣ್ಣಲ್ಲಿ ನೀರ್ ಬರದೇ ಇರುತ್ತ ಮಗ. ನನ್ ಮಾತ್ ಕೇಳಪ್ಪ. ನಡಿ, ನಾವ್ ಈ ಊರ್ ಬಿಟ್ಟೆ ಹೊಂಟೋಗವ. ನಿಂಗೇನಾರು ತಲ್ಕೆಟ್ಟದ? ಈ ಊರು ಜನ ಸರ್ಕಾರಿ ಕೆಲಸ ಇದನ್ನೆಲ್ಲ ಬಿಟ್ಟು ಎಲ್ಲೋ ಹೋಗ್ತದೆ. ಹಂಗಂತ ಅವ್ರ ದ್ವೇಷ ಕಟ್ಕೊಂಡು ನಾವ್ ಈ ಊರಲ್ಲಿ ಬಾಳ ಕಾಯ್ತದ ಮಗ. ಅವ್ರು ಎದುರಿಸಿದ ತಕ್ಷಣ ಎದ್ಕೊಂಡ್ಬಿಟ್ಟ ನೀನು? ಪುಕ್ಲಿ ಕಣ್ ಮುದ್ಕಿ ನೀನು? ಅವರು ನಾನೇನು ಮಾಡಕ್ ಆಗಿಲ್ಲ. ಧೈರ್ಯವಾಗಿರು. ಬೇಡ ಕೃಷ್ಣ, ಬೇಡಪ್ಪ. ಅಟ್ಟದಿಂದ ಹಾರಬಹುದು ಕಣು, ಆದ್ರೆ ಬೆಟ್ಟದಿಂದ ಹಾರಬಾರ್ದು. ನೋಡು, ದೊಡ್ಡವ್ರ ಸಾವಾಸ ನಮಗ್ ಸಾಕು. ಕೃಷ್ಣ ಕಂದ, ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತೀನಿ ಅಂತ ಅನ್ಕೋಬೇಡ ಕಣಪ್ಪ. ಆ ಗೌಡ್ರಿಗೆ ಅವ್ರ ಮಗಳ ಮೇಲೆ ಹೆಂಗ್ ಪ್ರೀತಿನೋ ನಿನ್ನ ಕಂಡ್ರೆ ನನಗೂ ಹಂಗೇನೆ ಕೃಷ್ಣ. ಈ ದೊಡ್ಡವರು ಅನ್ಸ್ಕೊಂಡವ್ರು ಪ್ರೀತಿಸಿದವ್ರನ್ನ ಯಾವಾಗ ಒಂದಾಗಕ್ ಬಿಟ್ಟವ್ರು ಹೇಳು? ನಾನೇನಾದ್ರೂ ಈ ಊರ್ ಬಿಟ್ಟು ಹೊಟ್ಟೋದ್ರೆ ನನ್ನನ್ನೇ ನಂಬಿರೋ ಈಶ್ವರಿ ಗತಿ ಏನವಾ? ಅವಳ ಜೀವನ ಪೂರ್ತಿ ನನ್ನ ಮೋಸಗಾರ, ಹೇಡಿ, ವಂಚಕ ಅನ್ನಕ್ಕಿಲ್ವಾ? ಇಲ್ಲ, ನಾನು ಅವಳಿಗೆ ದ್ರೋಹ ಮಾಡಕ್ಕಿಲ್ಲ. ಹಂಗಾರೆ ನೀನ್ ಹಂಗ್ ಬಾಳ್ಬೇಕು, ಹಿಂಗ್ ಬಾಳ್ಬೇಕು ಅಂತ ಏನೇನೋ ಆಸೆಗಳು ಇಟ್ಕೊಂಡಿದ್ದಲ್ಲ, ನನ್ನ ನಂಬಿಕೆ ದ್ರೋಹ ಮಾಡ್ತೀಯೇನೋ? ಯಾಕೆ ಮುಕ್ಕಿ ಹಿಂಗೆಲ್ಲ ಮಾತಾಡ್ತೀಯ? ನಿನ್ ಮನ್ಸಿಗೆ ನೋವಾಗತ್ರ ನಾನು ಯಾವ ತರ ನಡ್ಕೊಂಡಿದ್ದೀನ? ಇಲ್ಲಪ್ಪ, ಇಲ್ಲ ಕೃಷ್ಣ, ನನಗ್ ನೀನ್ ಮುಖ್ಯ ಕಣೋ, ನೀನ್ ಮುಖ್ಯ. ಕಂದ, ಈ ಬುದ್ಧಿ ಜೀವಕ್ಕೆ ಒಂದೇ ಒಂದು ಆಸೆ ಕಣೋ, ನೀನ್ ಯಾವಾಗ್ಲೂ ನಗನಗುತ್ತಾ ಚೆನ್ನಾಗಿರ್ಬೇಕು ಅಂತ. ಮುದುಕಿ, ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಈ ಊರಲ್ಲಿ ಇರ್ಬೇಕು. ನನ್ನನ್ನೇ ನಂಬಿರೋ ಈಶ್ವರಿ ಕೈ ಬಿಡಬಾರ್ದು. ಬೇಡಪ್ಪ, ಬೇಡ. ನಿಂಗೆ ಗೌಡ್ರ ವಿಷಯ ಗೊತ್ತಿಲ್ಲ. ಒಂದು ಹೆಣ್ಣಿಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನಾನ್ ಖಂಡಿತ ಬಿಡಲ್ಲ ಕಣೋ, ಖಂಡಿತ ಬಿಡಲ್ಲ. ಕೃಷ್ಣ, ಕೃಷ್ಣ, ನಿನ್ ಕಾಲ್ ಹಿಡ್ಕೊತೀನಿ ಕಣೋ. ಯಾಕೆ ಮುದುಕಿ ಹಿಂಗೆಲ್ಲ ಮಾಡ್ತೀಯ? ಅಯ್ಯೋ ಕೃಷ್ಣ, ನನ್ ಕಂದ, ನನಗ್ ಬೇರೆ ದಾರಿನೇ ಇಲ್ಲ ಕಣೋ.
ನಾಗೇಗೌಡರು ಹಾಗೂ ಅನ್ನಪೂರ್ಣಮ್ಮನವರ ಏಕೈಕ ಪುತ್ರಿ ಈಶ್ವರಿಯನ್ನು ದೊಡ್ಡೇಗೌಡರು ಹಾಗೂ ಚಂದ್ರಮ್ಮನವರ ಏಕೈಕ ಪುತ್ರ ಪ್ರಸನ್ನನಿಗೆ ವಿವಾಹ ಮಾಡಿಕೊಡಲು ಎರಡೂ ಕುಟುಂಬದವರು ನಿಶ್ಚಯಿಸಿರುತ್ತಾರೆ. ಏನಮ್ಮ ಈಶ್ವರಿ, ನಿನಗೆ ಒಪ್ಪಿಗೆ ತಾನೆ? ಮೌನಂ ಸಮ್ಮತಿ ಲಕ್ಷಣಂ. ಎರಡೂ ಕಡೆಯವರು ತಾಂಬೂಲ ಬದಲಾಯಿಸ್ಕೊಳ್ಳಿ. ನೀನ್ ಹುಡುಕ್ತಿರೋ ಕೃಷ್ಣ ಇಲ್ಲಿಲ್ಲವಾ? ಅವನು ಅವ್ರ ಅಜ್ಜಿನ ಕರ್ಕೊಂಡು ರಾತ್ರಿ ಊರ್ ಬಿಟ್ಟು ಹೊಂಟೋರ. ಇಲ್ಲ ಕೃಷ್ಣ, ಈಶ್ವರಿ ಈಶ್ವರಿ ಕೃಷ್ಣ, ಮಾಡಿದ ನ್ಯಾಯನ ನೀನ್ ಮಾತ್ರ ಕಟ್ಕೊಂಡಿರೋಳ್ನ ತೊಡೆ ಮೇಲೆ ಕೂರ್ಸ್ಕೊಂಡು ಪ್ರೀತಿಸಿದೋಳ್ನ ತಲೆ ಮೇಲೆ ಇಟ್ಕೊಂಡು ಸುಖ ಪಟ್ಬಿಟ್ರೆ ಸಾಕ? ಕಲ್ಗುಂಡ ಕೂತಿರೋ ನಿನ್ಗೆ ಪ್ರೀತಿಯಿಂದ ಹೂವಿಟ್ಟು ಪೂಜೆ ಮಾಡಿದ್ನಲ್ಲ, ಅದಕ್ ಪ್ರತಿಯಾಗಿ ಈಗ ಮಾಡೋದು? ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನಗ್ ನನ್ ಕೃಷ್ಣ ಬೇಕು. ಕೃಷ್ಣನಿಂದ ನನ್ನ ದೂರ ಮಾಡ್ಬೇಡ. ನಾನ್ ಬೇರೆ ಯಾರನ್ನು ಮದುವೆ ಆಗಕ್ಕ ಆಗಲ್ಲ. ನನಗ್ ನನ್ ಕೃಷ್ಣ ಬೇಕು. ನನಗ್ ನನ್ ಕೃಷ್ಣ ಬೇಕು. ನನಗ್ ನನ್ ಕೃಷ್ಣ ಬೇಕು. ಮಾಂಗಲ್ಯ ತಗೊಳ್ಳಿ. ಗಟ್ಟಿ ಗಟ್ಟಿ ಮೇಳ, ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ಧಾಭಿ ಶುಭಗೆ ತ್ವಂ ಜೀವ ಶರದಾಂ ಶತಂ.